ನಮಸ್ತೆ. ಸ್ಟೇಟ್ ಅಫೇರ್ಸ್ ಕನ್ನಡ ಚಾನೆಲ್‌ಗೆ ಸ್ವಾಗತ. ಇವತ್ತು ದಿನಾಂಕ 30 ಮಾರ್ಚ್ 2024. ನಾವು ಒಂದು ವಾರದ ಪ್ರಚಲಿತ ವಿದ್ಯಮಾನಗಳನ್ನ ನೋಡ್ತಾ ಇದ್ದೀವಿ. ಅಂದರೆ ರವಿವಾರ 24 ಮಾರ್ಚ್ 2024 ರವಿವಾರದಿಂದ ಇವತ್ತು ಶನಿವಾರ 30 ಮಾರ್ಚ್ 2024 ನಡೆದಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಇಲ್ಲಿ ಡಿಸ್ಕಷನ್ ಅನ್ನ ಮಾಡ್ತೇವೆ. ನಮ್ಮ ಈ ಚಾನೆಲ್ ನಿಮ್ಗೆ ಯಾರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ನೀವೇನಾದ್ರೂ PSI ಓದ್ತಿದ್ರೆ, ಪೊಲೀಸ್ ಕಾನ್ಸ್ಟೇಬಲ್ ಓದ್ತಿದ್ರೆ, ವಿಲೇಜ್ ಅಕೌಂಟೆಂಟ್ ಓದ್ತಿದ್ರೆ, PWD ಓದ್ತಿದ್ರೆ, ಎಸ್ಪೆಷಲಿ SSC CGL ಓದ್ತಾ ಇದ್ರೆ, ಅಥವಾ ಈ ಬ್ಯಾಂಕಿಂಗ್ ಎಕ್ಸಾಮ್ಸ್ ಏನಾದ್ರು ಓದ್ತಿದ್ರೆ, PGCET ಎಕ್ಸಾಮ್ಸ್ ಏನಾದ್ರು ಓದ್ತಿದ್ರೆ, FDA, ST ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಓದುವವರಿಗೆ ಈ ನಮ್ಮ ಯೂಟ್ಯೂಬ್ ಚಾನೆಲ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಗೆಳೆಯರೆ, ನೋಡೋಣ. ಸೊ ನಮ್ಮ ಡಿಸ್ಕಷನ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಶುಭ ನುಡಿಯನ್ನ ನೋಡಿದ್ರೆ, ಕನಸುಗಳನ್ನ ಆಸ್ವಾದಿಸುತ್ತಾ ಮಲಗುವುದು ಮತ್ತು ಕನಸು ನನಸು ಮಾಡುವ ಹಗಲಿರುಳು ಶ್ರಮಿಸುವುದು ಇವು ಜೀವನದ 2 ಆಯ್ಕೆಗಳು. ಅಂದ್ರೆ ಮನುಷ್ಯನ ಜೀವನದಲ್ಲಿ 2 ಆಯ್ಕೆಗಳು ಇರ್ತವೆ. ಒಂದು ಮನುಷ್ಯ ತನ್ನ ಜೀವನದಲ್ಲಿ ಗುರಿ ಇಟ್ಟುಕೊಂಡು ಅದನ್ನ ಪೂರೈಸಲು ಅಥವಾ ಕನಸನ್ನ ನನಸು ಮಾಡಿಕೊಳ್ಳಲು ಹಗಲು ಇರುಳು ದುಡಿಯುವುದು ಒಂದು ಆಯ್ಕೆ. ಆದರೆ ಮನುಷ್ಯ ಜೀವನದಲ್ಲಿ ಗುರಿ ಇಟ್ಟುಕೊಂಡು ಅದನ್ನ ಕನಸಲ್ಲೇ ನನಸು ಮಾಡ್ಕೊಳ್ತಾ ಹೋಗೋದು ಇನ್ನೊಂದು. ಸೊ ಕನಸುಗಳನ್ನ ಆಸ್ವಾದಿಸು. ಅಂದ್ರೆ ಕನಸು, ನಾನು IAS ಆಗ್ತೀನಿ, ನಾನೊಬ್ಬ PSI ಆಗ್ತೀನಿ, ನಾನೊಬ್ಬ PC ಆಗ್ತೀನಿ ಅಂತ ಅನ್ಕೊಂಡು ಕನಸಲ್ಲೇ ನಾನು PS ಆದ್ನಪ್ಪ ಅಂತ ಕನಸಲ್ಲಿ ಅನ್ಕೊಳ್ಳೋದ್ಕಿಂತ, ಆ ಒಂದು ಕಂಡಿರ್ತಕ್ಕಂತ ಕನಸನ್ನ ನನಸು ಮಾಡಲು ಹಗಲಿರುಳು ದುಡಿದು ನನಸು ಮಾಡಲು ಯಾರು ಶ್ರಮಿಸ್ತಾರೋ ಅವರೇ ನಿಜವಾದ ಶ್ರಮಜೀವಿಗಳು, ಅವರೇ ನಿಜವಾದ ಧೈರ್ಯಶಾಲಿಗಳು, ಅವರೇ ನಿಜವಾದ ಸಾಧಕರು ಗೆಳೆಯರೆ. ನೀವು ಮೊದಲನೇ ಆಯ್ಕೆಯನ್ನ ಗಾಳಿಯಲ್ಲಿ ತೂರಿ, ಎರಡನೇ ಆಯ್ಕೆಯನ್ನ ನಿಮ್ಮ ಕಪಿಮುಷ್ಟಿಯಲ್ಲಿಟ್ಟುಕೊಂಡು ಅದನ್ನ ನೀವಿಟ್ಟಿರ್ತಕ್ಕಂತ ಕನಸನ್ನ ನನಸು ಮಾಡಿ ಹಗಲಿರುಳು ದುಡಿತೀರಿ. ಹಾಗೆ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಲಿ ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಸದಾ ಕೇಳಿಕೊಳ್ಳುತ್ತಾ ಇವತ್ತಿನ ನಮ್ಮ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೆಳೆಯರು. ಮೊದಲು ವೋಟರ್ ಅವೇರ್ನೆಸ್ ಅಂದ್ರೆ ಮತದಾನ ಜಾಗೃತಿ. ಗೆಳೆಯರು, ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಸೊ ಎಲ್ಲರೂ 18 ವರ್ಷದ ಮೇಲ್ಪಟ್ಟವರು ಎಲ್ಲರೂ ಕೂಡ ಮತದಾನ ಚಲಾವಣೆ ಮಾಡಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ಬುನಾದಿಯನ್ನ ಹಾಡೋಣ ಗೆಳೆಯರಿ. ಸೊ ಹಾಗಾದ್ರೆ ನೋಡೋಣ ಗೆಳೆಯರಿ. ಮುಂದಿನ ಪ್ರಶ್ನೆ, when was ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ ಸೆಲೆಬ್ರೇಟೆಡ್? ವಿಶ್ವ ಕ್ಷಯರೋಗ ದಿನವನ್ನ ಯಾವಾಗ ಆಚರಿಸಲಾಯಿತು ಎಂಬ ಪ್ರಶ್ನೆಯನ್ನ ಕೇಳಲಾಗಿದೆ. ಮಾರ್ಚ್ 26, ಮಾರ್ಚ್ 25, ಮಾರ್ಚ್ 24, ಮಾರ್ಚ್ 23. ಗೆಳೆಯರು, ಸರಿಯಾದ ಉತ್ತರ ಮಾರ್ಚ್ 24. ಯಾಕೆ ಮಾರ್ಚ್ 24 ವಿಶ್ವ ಕ್ಷಯರೋಗ ದಿನವನ್ನು ಆಚರಣೆ ಮಾಡಿದ್ರು ಅಂದ್ರೆ, ಅವತ್ತಿನ ವರ್ಷ 1882ರಲ್ಲಿ ಡಾಕ್ಟರ್ ರಾಬರ್ಟ್ ಕೋರ್ಚ್ ಎನ್ನುವವರು ಇದು ಟಿಬಿ ಆಗುತ್ತಿರೋದು ಬ್ಯಾಕ್ಟೀರಿಯಿಂದ ತಾನೆ. ಸೊ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಬರ್ತಕ್ಕಂಥ ಲಸಿಕೆಗಳನ್ನ ಕಂಡು ಹಿಡಿದಿದ್ರು. ಅದಕ್ಕೆ ಇದರ ಸ್ಮರಣಾರ್ಥವಾಗಿ ಮಾರ್ಚ್ 24, 1982ರಂದು ಇವತ್ತು ವಿಶ್ವ ಕ್ಷಯರೋಗ ದಿನವನ್ನ ನಾವು ಆಚರಣೆ ಮಾಡ್ತೇವೆ. ಹಾಗಾದ್ರೆ ಈ ವರ್ಷದ ಥೀಮ್ ಏನಂದ್ರೆ, ಘೋಷವಾಕ್ಯ ಅಂದ್ರೆ ಎಸ್ ವಿ ಕ್ಯಾನ್ ಎಂಡ್ ಟಿವಿ. ಇದು WHO ಘೋಷಣೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ವರ್ಷದ ಘೋಷವಾಕ್ಯ ಏನಂದ್ರೆ ಎಸ್ ವಿ ಕ್ಯಾನ್ ಎಂಡ್ ಟಿವಿ. ಭಾರತ ಸರ್ಕಾರವು 2025ರಲ್ಲಿ ಟಿವಿಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕೆಂಬ ಗುರಿಯನ್ನು ಹೊಂದಿದೆ. ಆಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 2031ರಲ್ಲಿ ಹೊಂದಿದೆ. ಗೆಳೆಯರಿ, ಕೇಳಬಹುದು ಎಕ್ಸಾಮ್ ಅಲ್ಲಿ ಕೂಡ, ಯಾಕಂದ್ರೆ 2020 ಹತ್ತಿರ ಬರ್ತಾ ಇದೆ. ನೀವು ಕೂಡ ಇದನ್ನ ನೆನಪಲ್ಲಿ ಹಿಡಿಯಿರಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಈಸ್, who was awarded the CERAWeek Leadership Award? CERAWeek Leadership ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಮೊದಲನೇ ಆಯ್ಕೆ ಡಾಕ್ಟರ್ ಸುಲ್ತಾನ್ ಅಲ್ ಜಾಬರ್, ಡಾಕ್ಟರ್ ಉಮಾರ್ ರೀಲೆ, ಪ್ರಭಾ ವರ್ಮಾ, TM ಕೃಷ್ಣ. ಸರಿಯಾದ ಉತ್ತರ ಗೆಳೆಯರೆ, ಡಾಕ್ಟರ್ ಸುಲ್ತಾನ್ ಅಲ್ ಜಬೇರ್. ಸೊ ಇವರು ಡಾಕ್ಟರ್ ಸುಲ್ತಾನ್ ಅಲ್ ಜಬೇರ್ ಅವರು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 2024 ದುಬೈಯಲ್ಲಿ ನಡೆದಿರತಕ್ಕಂಥ ಅಧ್ಯಕ್ಷತೆಯನ್ನ ವಹಿಸಿಕೊಂಡವರು. ಇವರ ಅಧ್ಯಕ್ಷತೆಯಲ್ಲಿ ತುಂಬಾ ಮಹತ್ವವಾದ ಮೆಮೊರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಸೈನ್, ತುಂಬಾ ಅಗ್ರಿಮೆಂಟ್ ಗಳು ಕೂಡ ಹೊರಗಡೆ ಬಂದು. ಸೊ ಆ ಲೀಡರ್ಶಿಪ್ ಅನ್ನ ಗುರುತಿಸಿ ಸೆರಾವೀಕ್ ಅವರು ಇವರಿಗೆ ಈಗ ಪ್ರಶಸ್ತಿಯನ್ನ ನೀಡಿದ್ದಾರೆ. ಸೊ ಸೆರಾವೀಕ್ 2024ರ ಮಹತ್ವವೇನೆಂದರೆ, ಇದು ಎನರ್ಜಿ ಇಂಡಸ್ಟ್ರಿ ಬ್ರಿಂಗಿಂಗ್ ಟುಗೆದರ್ ಥಾಟ್ ಆಫ್ ಲೀಡರ್ಸ್, ಪಾಲಿಸಿ ಮೇಕರ್ಸ್ ಅಂಡ್ ಎಕ್ಸಿಕ್ಯೂಟಿವ್ಸ್ ಫ್ರಮ್ ವೇರಿಯಸ್ ಡೊಮೇನ್. ವಿಭಿನ್ನ ವಿಭಾಗಗಳಲ್ಲಿ ಇರ್ತಕ್ಕಂಥ ನಾಯಕರನ್ನ ಮತ್ತು ಕಾಯ್ದೆ ಮಾಡುವವರನ್ನ ಎಲ್ಲರನ್ನ ಒಟ್ಟುಗೂಡಿಸಿ ಕ್ಲೈಮೇಟ್ ಚೇಂಜ್ ಅನ್ನ 2 ಡಿಗ್ರಿ ಸೆಲ್ಸಿಯಸ್ ಮೇಲೆ ಹೋಗಂತ ನೋಡಿಕೊಳ್ಳುವ ಉದ್ದೇಶದಿಂದ ಈ ಒಂದು ಸೆರಾವೀಕ್ 2024ರ ಅವಾರ್ಡ್ ಅನ್ನ ನೀಡಲಾಗುತ್ತದೆ. ಹಾಗಾದ್ರೆ ನೆಕ್ಸ್ಟ್, ಈ ವರ್ಷದ ಘೋಷವಾಕ್ಯ ಏನೆಂದರೆ, ದ ಥೀಮ್ ಫಾರ್ ಸೆರಾವೀಕ್ 2024 ವಾಸ್ ಮಲ್ಟಿ ಡೈಮೆನ್ಷನಲ್ ಎನರ್ಜಿ ಟ್ರಾನ್ಸಿಷನ್, ಮಾರ್ಕೆಟ್ಸ್, ಕ್ಲೈಮೇಟ್ಸ್, ಟೆಕ್ನಾಲಜಿ ಅಂಡ್ ಜಿಯೋಪಾಲಿಟಿಕ್ಸ್. ಅಂದ್ರೆ
ಈ ವರ್ಷದ 2024ರ ಥೀಮ್ ವಾಕ್ಯ ಏನೆಂದರೆ ಮಲ್ಟಿ ಡೈಮೆನ್ಷನಲ್ ಎನರ್ಜಿ ಟ್ರಾನ್ಸಿಷನ್ ಮಾರ್ಕೆಟ್ಸ್ ಕ್ಲೈಮೇಟ್ ಟೆಕ್ನಾಲಜಿ ಅಂಡ್ ಜಿಯೋ ಪೊಲಿಟಿಕ್ಸ್. ಹಾಗಾದ್ರೆ 2024 ಎಲ್ಲಿ ನಡೆದಿತ್ತು? ಹಿಲ್ಟನ್ ಅಮೆರಿಕಾದ ಹೌಸ್ಟನ್ ನಲ್ಲಿ ನಡೆದಿತ್ತು. ಇದು ಸೆರಾವಿಕ್ ಮತ್ತು ಅದನ್ನು ಗೆದ್ದವರು ನೆನಪಿನ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ವೆನ್ ಆಸ್ ದಿ USA announced to ban on the sale of petrol cars, ಅಂದ್ರೆ ಪೆಟ್ರೋಲ್ ಕಾರುಗಳ ಮೇಲೆ ನಿರ್ಬಂಧನೆಯನ್ನು ಹೇರಲು ಯಾವ ವರ್ಷದಿಂದ ಪ್ರಾರಂಭಿಸುತ್ತದೆ? ಅಮೆರಿಕ ದೇಶವು ಯಾವ ವರ್ಷದಿಂದ ಪ್ರಾರಂಭ ಮಾಡಲಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ನಿಮ್ಮ ಮುಂದಿರ್ತಕ್ಕಂಥ ಆಯ್ಕೆಗಳು 2030, 2035, 2040, 2045. ಸರಿಯಾದ ಉತ್ತರ ಗೆಳೆಯರೆ ನೀವೇ ನೋಡಿ. 2035ರಿಂದ ಅಮೆರಿಕ ಸರ್ಕಾರವು ಪೆಟ್ರೋಲ್ ಕಾರುಗಳ ವ್ಯಾಪಾರವನ್ನ ಸಂಪೂರ್ಣವಾಗಿ ನಿಷೇಧಿಸಿದೆ. ನೋಡಿ, 2030 the US is taking a more moderate approach than the European Union and United Kingdom, which will ban all sales of new petrol powered cars from 2035. ಅಂದ್ರೆ 2035ರಿಂದ ಸರ್ವಪರಿಯ ಎಲ್ಲ ವ್ಯಾಪಾರ ಪೆಟ್ರೋಲ್ ಚಾಲನೀಯ ಕಾರುಗಳ ಎಲ್ಲವನ್ನ ಸಂಪೂರ್ಣವಾಗಿ ನಿರ್ಬಂಧನೆ ಹೇರಲಾಗುವುದೆಂಬ ಅಮೆರಿಕ ಸರ್ಕಾರಕ್ಕೆ ಸಹಿ ಹಾಕಿದೆ. ನೆಕ್ಸ್ಟ್ ಕ್ವಶನ್ is in IOC banned which of the following country to participate at opening ceremony? ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲು ಈ ಕೆಳಗಿನವುಗಳಲ್ಲಿ ಯಾವ ದೇಶವನ್ನ IOC ನಿಷೇಧಿಸಿದೆ? ಎಂಬ ಪ್ರಶ್ನೆಯನ್ನ ಕೇಳಲಾಗಿದೆ ಗೆಳೆಯರೆ. ಸೊ ಹಾಗಾದ್ರೆ ನೋಡಿ, ರಷ್ಯಾ, ಇರಾನ್, ಯುಕ್ರೇನ್, ನಾರ್ತ್ ಕೊರಿಯಾ. ಸರಿಯಾದ ಉತ್ತರ ಗೆಳೆಯರೆ ರಷ್ಯಾ ಮತ್ತು ಅದರ ಜೊತೆ ಇನ್ನೊಂದು ಕಂಟ್ರಿ ಹೊಂದಿದೆ. ರಷ್ಯಾ ಮತ್ತು ಬೆಲಾರಸ್ ಅಥ್ಲೀಟ್ಸ್ ವಿಲ್ ನಾಟ್ ಬಿ ಪಾರ್ಟ್ ಆಫ್ ದಿ ಓಪನಿಂಗ್ ಸೆರೆಮನಿ ಎಂಬ ಪ್ಯಾರಿಸ್ 2024 ಒಲಿಂಪಿಕ್ಸ್. ಹಾಗೆ 2024 ಒಲಿಂಪಿಕ್ಸ್ ವಿಶೇಷತೆ ನೋಡಿ ಗೆಳೆಯರೆ. ಸೊ 2024 ಸಮರ್ ಒಲಿಂಪಿಕ್ಸ್ ಎಲ್ಲಿ ನಡೀತಾ ಇದೆ? ಫ್ರಾನ್ಸ್ ರಾಜಧಾನಿಯ ಪ್ಯಾರಿಸ್ ಅಲ್ಲಿ ಪ್ರಾರಂಭಗೊಳ್ಳಲಿದೆ. 26 ಜುಲೈರಿಂದ 11 ಆಗಸ್ಟ್ 2024 ಈ ಒಲಿಂಪಿಕ್ಸ್ ಆಟಗಳು ನಡೆಯಲಿವೆ. ಪ್ರಪ್ರಥಮ ಬಾರಿಗೆ ಎಸ್ಟಾಬ್ಲಿಷ್ಡ್ ಸ್ಥಾಪನೆಯನ್ನ ಯಾವಾಗ ಮಾಡಲಾಯಿತು ಅಂದ್ರೆ 1984ರಲ್ಲಿ ಈ ಸ್ಥಾಪನೆಯನ್ನ ಮಾಡಲಾಯಿತು. ಇದರ ಮುಖ್ಯ ಕಚೇರಿ ಲಾಸೆನಾ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥದ್ದು. ಈಗ ಪ್ರಸ್ತುತ ಇದರ ಮುಖ್ಯ ಅಧಿಕಾರಿ ಅಥವಾ ಮುಖ್ಯ ಒಂದು ಹೆಡ್ ಆಗಿರೋದ್ರೆ ಥಾಮಸ್ ಬ್ಯಾಕ್ ಅಂತ ಆಗಿರೋದು. ಇದು ಒಲಿಂಪಿಕ್ಸ್. ಹಾಗೆ ಭಾರತದ ಬಗ್ಗೆ ನೋಡೋಣ. ಭಾರತ 1927ರಲ್ಲಿ ಒಲಿಂಪಿಕ್ಸ್ ಗೆ ಪ್ರವೇಶಿಸಲು ಅನುಮತಿಯನ್ನು ಪಡೆದುಕೊಂಡು ರಿಕಗ್ನೈಸೇಷನ್ ಪಡೆದುಕೊಂಡಿತ್ತು. ಭಾರತದಲ್ಲಿರತಕ್ಕಂಥ ಕಮಿಟಿ ಹೆಸರು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಇದರ ಹೆಡ್ ಕ್ವಾರ್ಟರ್ ಮುಖ್ಯ ಕಚೇರಿ ಎಲ್ಲಿದೆ ಅಂದ್ರೆ ನ್ಯೂ ದೆಹಲಿಯಲ್ಲಿದೆ. ಹಾಗಾದ್ರೆ ಇದರ ಪ್ರೆಸಿಡೆಂಟ್ಸ್ ಯಾರು? ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಯಾರು ಅಂದ್ರೆ ಮಿಸ್ ಪಿ.ಟಿ. ಉಷಾ ಅವರು. ಇದರ ಸೆಕ್ರೆಟರಿ ಜನರಲ್ ಮಿಸ್ ರಘುನಾಮ್ ಅಯ್ಯರ್ ಅವರು. ಇದು ಒಲಿಂಪಿಕ್ಸ್, ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಮತ್ತು ಇಂಡಿಯನ್ ಒಲಿಂಪಿಕ್ಸ್ ಬಗ್ಗಿನ ಮಾಹಿತಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ is which startup become the second unicorn of the year 2024? ಯಾವ ಸ್ಟಾರ್ಟ್ಅಪ್ 2024 ಎರಡನೇ ಯುನಿಕಾರ್ನ್ ಆಗಿ ಆಯಿತು? ಸೊ ಆನ್ಸರ್ ನೋಡೋಕ್ಕಿಂತ ಮುಂಚೆಗಳಲ್ಲಿ ಯುನಿಕಾರ್ನ್ ಎಂಬುದನ್ನು ಹೇಳ್ತೀರಿ. ಯಾವುದೇ ಒಂದು ಸ್ಟಾರ್ಟ್ಅಪ್ $1 ಬಿಲಿಯನ್ ವ್ಯಾಲ್ಯೂಯೇಷನ್ ಅನ್ನ ಮಾಡಿಕೊಂಡಿದ್ದಲ್ಲಿ ಅದಕ್ಕೆ ನಾವು ಯುನಿಕಾರ್ನ್ ಅಂತ ಕರೀತೇವೆ. ಭಾರತವು ಇದನ್ನ ಭಾರತ ಸರ್ಕಾರವು ಯುನಿಕಾರ್ನ್ ಅಂತ ರಿಕಗ್ನೇಷನ್ ಮಾಡುತ್ತದೆ. ಹಾಗಾದ್ರೆ ಸರಿಯಾದ ಉತ್ತರಗಳೇ ಫರ್ಫ್ಯೂಸ್. ಮೊದಲನೆಯ ಯುನಿಕಾರ್ನ್ ಆಫ್ ದಿ ಇಯರ್ 2024 ಯಾವುದು? ಕ್ರಟ್ರಿಮ್. ಡಿ ಆಪ್ಷನ್ ಅಲ್ಲಿ ಕ್ರಟ್ರಿಮ್ ಇದೆ. ಸೊ ಅದುವೇ ಮೊದಲನೆಯ ಯುನಿಕಾರ್ನ್ ಆಗಿ ಹೊರಹೊಮ್ಮಿದೆ. ನೋಡಿ ಗೆಳೆಯರಿ ಇಲ್ಲಿ. ಸೊ Perpio secured $80 million funding set to become second unicorn of the 2024. In India, unicorn startups are remarkable ventures that have achieved a valuation of over $1 million. For example, those unicorn startups are India's Byju's is a tech company, Swiggy is a service-based company, Oyo Rooms hotel industry, Dream11 sports industry, Razorpay it's a payment-related industry, Ola Cabs. It's a service-based, logistic and transport service-based industry. These are the presently for unicorns of India. So ಭಾರತ ಸರ್ಕಾರವು ಸ್ಟಾರ್ಟ್ಅಪ್ ದಿಂದ ಯುನಿಕಾರ್ನ್ ಆಗಿ ಪರಿವರ್ತನೆ ಮಾಡಲು ಅಥವಾ ಸ್ಟಾರ್ಟ್ಅಪ್ ಅನ್ನ ಮಾಡಲು ವಿವಿಧ ಯೋಜನೆಗಳನ್ನ ಜಾರಿಯಲ್ಲಿದೆ. ವಿವಿಧ ಯೋಜನೆ ಇಂಪ್ಲಿಮೆಂಟ್ ಮಾಡಿದೆ. ಅದರಲ್ಲಿ ಪ್ರಮುಖ ಯೋಜನೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸಮೃದ್ಧಿ ಸ್ಕೀಮ್. ಈ ಯೋಜನೆಯು ಹಣಕಾಸು ಮತ್ತು ಮೂಲಸೌಕರ್ಯಗಳ ಬೆಂಬಲ ನೀಡಲು, ಸ್ಟಾರ್ಟ್ಅಪ್ ಗಳಿಗೆ ಬೆಂಬಲ ನೀಡಲು ಏನು ಮಾಡಿದೆ? ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಟು ದಿ ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಫಂಡ್
ಫಂಡ್ ಟು ಪ್ರೊವೈಡ್ ಅ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅರ್ಲಿ ಸ್ಟೇಜ್ ಸ್ಟಾರ್ಟ್ಅಪ್. ಅಂದ್ರೆ ಶಿಶು, ತರುಣ್, ಕಿಶೋರ್ ಅಂತ 3 ವಿಭಾಗಗಳಲ್ಲಿ ಸ್ಟಾರ್ಟ್ಅಪ್ ಗಳನ್ನ ಡಿವೈಡ್ ಮಾಡಲಾಗಿದಿಲ್ಲ. ಸೊ ಅದರಲ್ಲಿ ಶಿಶು ಲೆವೆಲ್ ಆಗ್ಲಿ, ಕಿಶೋರ್ ಆಗ್ಲಿ, ತರುಣ್ ಆಗ್ಲಿ, ಈ ಲೆವೆಲ್ ಗಳಿಗೆ ಭಾರತ ಸರ್ಕಾರವು ಹಣಕಾಸಿನ ಬೆಂಬಲವನ್ನು ನೀಡುತ್ತದೆ, ಫೈನಾನ್ಷಿಯಲ್ ಅಸಿಸ್ಟ್ ಅನ್ನ ನೀಡುತ್ತದೆ ಅರ್ಲಿ ಸ್ಟೇಜ್ ಸ್ಟಾರ್ಟ್ಅಪ್ಸ್ ಗಳಿಗೆ. ಸೊ ಹಾಗಾದ್ರೆ ಸ್ಟಾರ್ಟ್ಅಪ್ ಇಂಡಿಯಾ ಇನಿಷಿಯೇಟಿವ್ ಕಾಂಪ್ರಹೆನ್ಸಿವ್ ಪ್ರೋಗ್ರಾಮ್ ಟು ಫಸ್ಟರ್ ಎಂಟರ್ಪ್ರಿನರ್ಶಿಪ್ ಅಂಡ್ ಇನೋವೇಷನ್ ಇನ್ ದ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್. ಅಂದ್ರೆ ಎಂಟರ್ಪ್ರಿನರ್ಶಿಪ್ ಅಥವಾ ಒಂದು ಉತ್ತೇಜನ ಮಾಡಲು ಅಥವಾ ಆ ವಾತಾವರಣವನ್ನ ಸೃಷ್ಟಿಸಲು ಭಾರತ ಸರ್ಕಾರವು ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಫಂಡ್ ಅನ್ನು ಕೂಡ ತಂದಿದೆ, ಸ್ಟಾರ್ಟ್ಅಪ್ ಇಂಡಿಯಾ ಇನಿಷಿಯೇಟಿವ್ ಅನ್ನು ಕೂಡ ತಂದಿದೆ. ಸ್ಟಾರ್ಟ್ಅಪ್ ಇಂಡಿಯಾ ಲೀಡರ್ಶಿಪ್ ಪ್ರೋಗ್ರಾಮ್, ಆಸ್ಪೈರ್, ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಇದು ಎಸ್ಪೆಷಲಿ ದೋಸ್ SC ST ಕಡೆ ಅಥವಾ ವಲ್ನರಬಲ್ ಸೆಕ್ಷನ್ ಕಡೆಗಾಗಲಿ ಅಥವಾ ವುಮೆನ್, ಎಸ್ಪೆಷಲಿ ವುಮೆನ್ ಗೋಸ್ಕರ, ವುಮೆನ್ ಮತ್ತು ಲೋವರ್ ವಲ್ನರಬಲ್ ಕ್ಯಾಟಗರೀಸ್ ಕೆಟಗರಿ ಯಾರು ಎಂಟರ್ಪ್ರಿನರ್ಶಿಪ್ ಆಗ್ತಾರೆ, ಎಂಟರ್ಪ್ರಿನರ್ ಆಗಲು ಇಷ್ಟಪಡುತ್ತಾರೋ ಅವರಿಗೆ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಅಥವಾ ಹಣಕಾಸಿಗೆ ಬೆಂಬಲವನ್ನ ನೀಡಿ ಆ ಸ್ಟಾರ್ಟ್ಅಪ್ ಗಳನ್ನ ಯುನಿಕಾರ್ನ್ ಅಥವಾ ಆ ಸ್ಟಾರ್ಟ್ಅಪ್ ಗಳನ್ನ ಯುನಿಕಾರ್ನ್ ಮಾಡಲು ಸರ್ಕಾರವು ಉತ್ತೇಜನ ನೀಡುತ್ತದೆ. ಅದಕ್ಕೋಸ್ಕರ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಕೂಡ ಪಾರ್ಟ್ ಆಫ್ ದಿ ಸ್ಟಾರ್ಟ್ಅಪ್ ಇಂಡಿಯಾ. ಡಿಜಿಟಲ್ ಇಂಡಿಯಾ ಮಿಷನ್ ಕೂಡ ಇದು ಒಂದು ಸ್ಟಾರ್ಟ್ಅಪ್ ಇಂಡೆಕ್ಸ್. ಇದರಿಂದ ಏನಾಗುತ್ತೆ, ಭಾರತ ಸರ್ಕಾರವು ಒಂದು ಸ್ಟಾರ್ಟ್ಅಪ್ ಅನ್ನು ಯುನಿಕಾರ್ನ್ ಪ್ರಯತ್ನ, ಅದ್ರಲ್ಲಿ ತುಂಬಾ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಇದರಿಂದ ಭಾರತದಲ್ಲಿ ಪಾವರ್ಟಿ ಕಡಿಮೆ ಆಗುತ್ತದೆ, ಹಂಗರ್ ಕಡಿಮೆ ಆಗುತ್ತದೆ, ಈಸ್ ಆಫ್ ಲಿವಿಂಗ್ ಅಂತ ಏನ್ ಕರೀತಾರೆ ಅದು ತುಂಬಾ ವ್ಯವಸ್ಥಿತವಾಗಿ ಬೆಳೆಯುವುದಕ್ಕೆ ಕಾರಣವಾಗುತ್ತದೆ. ಅದಕ್ಕೋಸ್ಕರ ಭಾರತ ಸರ್ಕಾರವು ಸ್ಟಾರ್ಟ್ಅಪ್ ಗಳನ್ನ ಯುನಿಕಾರ್ನ್ ಮಾಡಲು ತುಂಬಾ ಪ್ರಯತ್ನ ಮಾಡುತ್ತದೆ, ತುಂಬಾ ಯೋಜನೆ ಕೂಡ ಜಾರಿಯಲ್ಲಿದೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಇಸ್ Ministry of Home Affairs, Ministry of HRD, Ministry of Electronics and IT, Ministry of Law. ಹಾಗಾದ್ರೆ ಗೃಹ ವ್ಯವಹಾರ ಸಚಿವಾಲಯ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವಾಲಯ, ಕಾನೂನು ಸಚಿವಾಲಯ. ಈ ಯಾವ ಕೆಳಗೆ ಕೊಟ್ಟಿರ್ತಕ್ಕಂತಹ ಸಚಿವಾಲಯಗಳು ಯಾವುದೇ ಸಚಿವಾಲಯವು ಭಾಷಾ ನೆಟ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಐಟಿ. ನೋಡಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ನ್ಯಾಷನಲ್ ಇಂಟರ್ನೆಟ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಎರಡೂ ಸೇರಿಕೊಂಡು ಈ ಒಂದು ಭಾಷಾ ನೆಟ್ ಪೋರ್ಟಲ್ ಅನ್ನು ಉಡಾವಣೆ ಮಾಡಿ ಫಾರ್ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಡೇ ಇವೆಂಟ್. ಇಲ್ಲಿ ನೋಡಬಹುದು, ಇದೇ ಇದು ಕೂಡ ವೆಬ್ಸೈಟ್. ದಿಸ್ ಇಸ್ ಅ ವೆಬ್ಸೈಟ್ ಆಫ್ ಭಾಷಾ ನೆಟ್ ಪೋರ್ಟಲ್. ಇಲ್ಲಿ ಕೂಡ ಮಹತ್ವದಿದೆ. ಸೊ ಇದೇನು ಹೇಳುತ್ತೆ, ಭಾಷೆ ಇಲ್ಲಿ ಏನು ಬರೆದಿದ್ದಾರೆ, ಭಾಷಾ ನೆಟ್ ಮಲ್ಟಿಂಗ್ವಲ್ ಇಂಟರ್ನೆಟ್ ಅಂಡ್ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಟು ಎವ್ರಿಸಮ್. ಇಟ್ಸ್ ಅ ಇನ್ಕ್ಲೂಷನ್ ಪಾರ್ಟ್ ಆಫ್ ಇನ್ಕ್ಲೂಷನ್ ಅಂತ ಒಂದು ಭಾಗದ ಪ್ರಾರಂಭವಾಗಿದೆ. ಸೊ ಇದನ್ನ ಯಾಕೆ ರೀತಿಯಿಂದ ಇದನ್ನ ಲಾಂಚ್ ಮಾಡಿದ್ರೆ, ಅನೌನ್ಸ್ ದಿ ಲಾಂಚ್ ಆಫ್ ದಿ ಭಾಷಾ ನೆಟ್ ಪೋರ್ಟಲ್ ಅಟ್ ದ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಡೇ event held here today. The event was held with the active support of Internet Corporation for assigned names and numbers. The event marked a significant milestone advancing the digital inclusion, promoting universal acceptance across India. So ಸರ್ವರಿಗೂ ಇಂಟರ್ನೆಟ್ ನೀಡಲು, ಆ ಇಂಟರ್ನೆಟ್ ನೀಡಿದ ತಕ್ಷಣ ಆ ಇಂಟರ್ನೆಟ್ ಉಪಯೋಗ ಮಾಡ್ಕೋಬೇಕು ತಾನೆ, ಅವರಿಗೆ ಆ ಭಾಷೆ ಅರ್ಥವಾಗ್ಲಿ. ಅಂದ್ರೆ ಈಗ ಎಲ್ಲರಿಗೂ ಇಂಗ್ಲಿಷ್ ಭಾಷೆ ಅರ್ಥ ಆಗಲ್ಲ, ನಮ್ಮಂತವ್ರಿಗೆ ಕನ್ನಡ ಭಾಷೆ ಅರ್ಥ ಆಗುತ್ತೆ, ನಮ್ಗೆ ಇಂಗ್ಲಿಷ್ ಭಾಷೆ ಅರ್ಥ ಆಗಲ್ಲ. ಸೊ ನಮ್ಗೆ ಇಂಟರ್ನೆಟ್ ಇದೆ, ಬಟ್ ಅದನ್ನ ಯಾವ ತರ ಉಪಯೋಗ ಮಾಡ್ಕೋಬೇಕು ಕನ್ನಡವನ್ನ, ಅದಕ್ಕೆ ಯೂಸ್ ಮಾಡಲು ಈ ಭಾಷಾ ನೆಟ್ ಪೋರ್ಟಲ್ ಇಂದ ದೊರೆತಿಕ್ಕಂತ ಇಂಟರ್ನೆಟ್ ಗಳನ್ನ, ಸರ್ಕಾರದ ಸೇವೆಗಳನ್ನ ನಮ್ಮದೇ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋಕೋಸ್ಕರ ಭಾಷಾ ನೆಟ್ ಪೋರ್ಟಲ್ ಅನ್ನು ಕೂಡ ಈ ಭಾಷಾ ನೆಟ್ ಪೋರ್ಟಲ್ ಸರ್ವ ಲ್ಯಾಂಗ್ವೇಜ್ ಗಳು ಕೂಡ ಅವೈಲೇಬಲ್ ಇದೆ. ನೀವು ಕೂಡ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನೋಡಿದ್ರೆ ಅಲ್ಲಿ ಸರ್ವ ಭಾಷೆಗಳು ಕೂಡ ನಿಮ್ಗೆ ಕಾಣಿಸ್ತಕ್ಕಂಥ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಅದ್ರ ವೈಶಿಷ್ಟ್ಯಗಳ ಬಗ್ಗೆ ಗೊತ್ತಾಗುತ್ತೆ. ಸೊ ಇದು ಈ ಭಾಷಾ ನೆಟ್ ಪೋರ್ಟಲ್ ನ ವೈಶಿಷ್ಟ್ಯತೆ. ಮುಂದಿನ ಪ್ರಶ್ನೆ ನೋಡ್ರೆ, ನೆಕ್ಸ್ಟ್ ಕ್ವಶನ್ ಇಸ್ who has become the youngest prime minister of Ireland. ಐರ್ಲೆಂಡ್ ನ ಪ್ರಸ್ತುತ ಪ್ರಧಾನಿಯವರು ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಮಂತ್ರಿ ಯಾರಾಗಿ ಚುನಾಯಿತರಾಗಿದ್ದಾರೆ? ನಾಯಬ್ ಬುಕೇಲಿ, ಪ್ರಭು ಸುಬಿಯಾಂಟೋ, ಸಿಮನ್ ಹ್ಯಾರಿಸ್, ಅಲೆಕ್ಸಾಂಡರ್ ಸ್ಟಬ್. ಸರಿಯಾದ ಉತ್ತರಗಳೇ ಅಲೆಕ್ಸಾಂಡರ್ ಸ್ಟಬ್ ಅವರು ಐರ್ಲೆಂಡ್ ದ ಪ್ರಸ್ತುತ ಪ್ರಧಾನಿಯಾಗಿದ್ದಾರೆ. ಇವರುಗಳೇ ನೋಡಬಹುದು ಇಲ್ಲಿ ಐರ್ಲೆಂಡ್ ನ ಪ್ರಸ್ತುತ ಪ್ರಧಾನಿಯವರು ಅಲೆಕ್ಸಾಂಡರ್ ಸ್ಟಬ್. ಸೊ ನೀವು ಇದನ್ನ ಪುರ್ತುಗಳು ನೋಡಬಹುದು. ಈ ಕಡೆ ಅಟ್ಲಾಂಟಿಕ್ ಓಷನ್ ಇದೆ. ಸೊ ಈ ಕಡೆ ಸ್ಪೇನ್, ಬಾರ್ಡರ್ ಕಂಟ್ರಿ ಸ್ಪೇನ್ ಅಂಡ್ ಅಟ್ಲಾಂಟಿಕ್ ಓಷಿಯನ್. ಸೊ ಪೋರ್ಚುಗಲ್ ಕೂಡ, ಯಾಕೆ ಪೋರ್ಚುಗಲ್ ಕೂಡ ನ್ಯಾಟೋಗೆ ಸೇರುವ ಒಂದು ಉದ್ದೇಶತೆಯನ್ನು ಹೊಂದಿದೆ, ಅದಕ್ಕೆ ಇವರು ಕೂಡ ಈ ವರ್ಷ ಇಂಪಾರ್ಟೆಂಟ್ ಹೆಸರಿದೆ. ಈ ಕೂಡ ಬರೋ ಪೇಪರ್ ಅಲ್ಲಿ ಕೇಳಬಹುದು, ಯಾಕಂದ್ರೆ ದೇ ಆರ್ ದಿ ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಐರ್ಲೆಂಡ್. ಸೊ ನೆಕ್ಸ್ಟ್ ಕ್ವಶನ್, ನೇಪಾಳ ಡಿಕ್ಲೇರ್ಡ್ ವಿಚ್ ಸಿಟಿ ಆಸ್ ಇಟ್ಸ್ ಟೂರಿಸಂ ಕ್ಯಾಪಿಟಲ್. ನೇಪಾಳವು ಯಾವ ನಗರವನ್ನ ತನ್ನ ಪ್ರವಾಸೋದ್ಯಮ ರಾಜಧಾನಿ ಎಂದು ಘೋಷಿಸಿದೆ? ಜನಕ್ಪುರ್, ಬಾಗಲ್ಪುರ್, ಗೋರ್ಖಾ, ಫೊಕಾರಾ.
ಯಾವ ನಗರವನ್ನ ಅನುಮೋದನೆ ಪ್ರವಾಸೋದ್ಯಮ ರಾಜಧಾನಿ ಘೋಷಿಸಿದ್ರೆ ಅದುವೇ ಪೊಖಾರಾ. ಸೊ ಪೊಖಾರಾ ಅಫಿಷಿಯಲಿ ಡಿಕ್ಲೇರ್ಡ್ ಆಸ್ ಟೂರಿಸಂ ಕ್ಯಾಪಿಟಲ್ ಆಫ್ ನೇಪಾಳ. ಪೊಖಾರಾವು ಇದು ಒಂದು ಹಿಮಾಲಯದಲ್ಲಿ ಇರತಕ್ಕಂತಹ ಒಂದು ನಗರವಾಗಿದೆ. ಈ ನಗರವನ್ನ ಪ್ರವಾಸೋದ್ಯಮ ಉತ್ತೇಜಿಸಿದಲ್ಲಿ ಇತರ ರಾಜ್ಯಗಳಿಂದ ಅಥವಾ ಇತರ ರಾಷ್ಟ್ರಗಳಿಂದ ಬರುವ ಪ್ರವಾಸಿಗರು ಈ ಒಂದು ಪ್ರದೇಶಕ್ಕೆ ಭೇಟಿ ನೀಡಿದಲ್ಲಿ ಅಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಕೂಡ ಹೆಚ್ಚಾಗಬಹುದು. ಅಲ್ಲಿರ್ತಕ್ಕಂಥ ಸುಂದರ ಸರೋವರಗಳು ಕೂಡ ಇಂಪ್ರೂವ್ಮೆಂಟ್ ಆಗಬಹುದು. ಅಲ್ಲಿರ್ತಕ್ಕಂಥ ಏರಿಯಾ ಕೂಡ ಡೆವಲಪ್ಮೆಂಟ್ ಆಗಬಹುದು ಎಂಬ ಉದ್ದೇಶದಿಂದ ನೇಪಾಳ ಸರ್ಕಾರವು ಪ್ರವಾಸೋದ್ಯಮ ರಾಜಧಾನಿ ಎಂದು ಘೋಷಿಸಿದೆ. ಪ್ರವಾಸೋದ್ಯಮ ರಾಜಧಾನಿ ಎಂದು ಘೋಷಿಸಿದೆ ಗೆಳೆಯರು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. Whereas the first national speed breeding crop facility DBT Speedy Seeds been inaugurated. ಮೊದಲ ರಾಷ್ಟ್ರೀಯ ವೇಗದ ಸಂತಾನೋತ್ಪತ್ತಿ ಬೆಳೆ ಸೌಲಭ್ಯ DBT Seeds ಅನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಎಂಬ ಪ್ರಶ್ನೆಯನ್ನ ಕೇಳಲಾಗಿದೆ. ಬೆಂಗಳೂರು, ಲಕ್ನೋ, ಮೊಹಾಲಿ, ಅಮೃತ್ಸರ್. ಸರಿಯಾದ ಉತ್ತರಗಳಿವೆ ಮೊಹಾಲಿಯಲ್ಲಿ ನೋಡಬಹುದು. ಇಲ್ಲಿ Indian Minister of Science and Technology Dr. Richendra Singh today inaugurated the first of its kind national speed breeding crop facility at the premier National Agri-Food Biotechnology Institute. DBT Seeds ಗೆಳೆಯರಿದು ಸ್ಪೀಡ್ ಒಂದು ಅಬ್ರಿವೇಷನ್ ಕೂಡ ನೆನಪಿಡಿರಿ. ಸ್ಪೆಷಲೈಸ್ಡ್ ಎಸ್ ಅಂದ್ರೆ ಸ್ಪೆಷಲೈಸ್ಡ್, ಪಿ ಅಂದ್ರೆ ಪ್ಲಾಟ್ಫಾರ್ಮ್ಸ್, ಆಫ್ ಇ ಅಂದ್ರೆ ಎನ್ಹಾನ್ಸ್ಡ್ ಅಂಡ್ ಇ ಅಂದ್ರೆ ಎಫಿಸಿಯನ್ಸ್, ಡಿ ಅಂದ್ರೆ ಡೆಲಿವರಿ, ಲಾಸ್ಟ್ ವೈ ಅಲ್ಲ ಡೆಲಿವರಿ DELIVERY ಅದಕ್ಕೆ. ಸೊ ಸ್ಪೀಡಿ ಅಂದ್ರೆ ಸ್ಪೆಷಲೈಸ್ಡ್ ಪ್ಲಾಟ್ಫಾರ್ಮ್ಸ್ ಆಫ್ ಎನ್ಹಾನ್ಸ್ಡ್ ಅಂಡ್ ಎಫಿಸಿಯನ್ಸ್ ಡೆಲಿವರಿ ಆಫ್ ಸೀಡ್ಸ್ ಫಾರ್ ರಿಸರ್ಚ್ ಅಟ್ ಬ್ರಿಕ್ ನಾಬಿ. ಈ ಒಂದು ಯೋಜನೆಯ ಅಡಿಯಲ್ಲಿ ಬೀಜಗಳ ಮೇಲೆ ರಿಸರ್ಚ್ ಮಾಡೋದಾಗ್ಲಿ, ಇನ್ನೋವೇಷನ್ ಮಾಡೋದಾಗ್ಲಿ, ಆ ಬೀಜಗಳಿಂದ ಎಷ್ಟು ಉತ್ಪಾದನೆ ಪಡೆದು ಹೈ ಇಲ್ಡ್ ವೆರೈಟೀಸ್ ಅಂತ ಕರಿತೀವಿ, HYV ಅಂತ ಕರಿತೀವಲ್ಲ, ಆ ಬೀಜಗಳಿಗೆ ಇನ್ನಷ್ಟು ಜಾಸ್ತಿ ಕೊಡುದು. ಇದರಲ್ಲಿ ಕೂಡ ಕಾಶ್ಮೀರಿನ ರೈಸ್ ಬಗ್ಗೆ ಕೂಡ ಮಾತಾಡಿ ವಿವಿಧ ಒಂದು ರೈಸ್ ಗಳಿಗೆ ಕೂಡ ಜಿತೇಂದರ್ ಸಿಂಗ್ ಅವರು ಕೂಡ ಮಾತನಾಡಿದ್ದಾರೆ ಗೆಳೆಯರಿ. ಸೊ ಇದು ಒಂದು ಇಂಪಾರ್ಟೆಂಟ್ ಬೆಳವಣಿಗೆ ಕೂಡ ಅಂತಾನು ಹೇಳ್ಬಹುದು. ಯಾಕಂದ್ರೆ ಭಾರತದಲ್ಲಿ ಕಳಪೆ ಮಟ್ಟದ ಬೀಜಗಳು ಸಿಗುತ್ತಿದ್ದರಿಂದ ರೈತರಿಗೆ ತುಂಬಾ ರೈತರಿಗೆ ತುಂಬಾ ಹಾನಿಗಳಾಗ್ತಿದ್ವು. ಅದರಿಂದ ಈ ಒಂದು ಸ್ಕೀಮ್ ದಿಂದ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ದೊರೆಯಲಾಗಿದೆ. ಯಾಕಂದ್ರೆ ಈ ಬೀಜಗಳು ಒಳ್ಳೆ ಬೀಜಗಳ ಮೇಲೆ ರಿಸರ್ಚ್ ಅನ್ನ ಮಾಡಿರ್ತಾರೆ, ಅದಕ್ಕಿಂತ ಇದಕ್ಕೆ ಉತ್ತಮ ಗುಣಮಟ್ಟವೂ ಕೂಡ ದೊರೆತಿರ್ತಾರೆ. ಅದರಿಂದ ಭಾರತ ಸರ್ಕಾರ ಒಂದು ಉತ್ತಮವಾದ ಹೆಜ್ಜೆ ಅಂತಾನೂ ಕೂಡ ಕರಿಬಹುದು. ಮುಂದಿನ ಪ್ರಶ್ನೆ, ವಿಚ್ ಇಂಡಿಯನ್ ಅಥ್ಲೀಟ್ ಬ್ರೋಕ್ ದಿ ನ್ಯಾಷನಲ್ ರೆಕಾರ್ಡ್ ಇನ್ 10,000 ಮೀಟರ್ ರೇಸ್ ಇನ್ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ 10,000 ಮೀಟರ್ ಓಟದಲ್ಲಿ ರಾಷ್ಟ್ರೀಯ ದಾಖಲೆಯನ್ನು ಮುರಿದ ಭಾರತೀಯ ಕ್ರೀಡಾಪಟು ಯಾರು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದ ಉತ್ತರಗಳಲ್ಲಿ ಗುಲ್ವೀರ್ ಸಿಂಗ್. ನೋಡಿ, ಇಂಡಿಯನ್ ಅಥ್ಲೀಟ್ ಗುಲ್ವೀರ್ ಸಿಂಗ್ ಸ್ಯಾಟರ್ಸ್ 16 ವರ್ಷದ ಹಿಂದಿನ ನ್ಯಾಷನಲ್ ರಾಷ್ಟ್ರೀಯ ಒಂದು ದಾಖಲೆಯನ್ನ ಮುರಿದಿದ್ದಾರೆ. ಓವರ್ 20 seconds in the 10 event at San Juan Capistrano in California. So Indian athletes Gulveer Singh shattered the 16-year-old national record by over 20 seconds by clocking us 27 minutes 42 seconds in the 10 event at San Juan Capistrano in California. The 25-year-old finished the second in the men's 10,000 meter race on Saturday. However, the Asian Games bronze medalist failed to qualify for Paris Olympic Games as he missed the qualifier time for 27 by over 41 seconds. ನೋಡಿ ಗೆಳೆಯರಿ, ಒಲಿಂಪಿಕ್ಸ್ ನಲ್ಲಿ 27 ಮಿನಿಟ್ ಅಲ್ಲಿ ಓಡಬೇಕಾಗಿತ್ತು. ಆದ್ರೆ ಇವರು ಗುಲ್ವೀರ್ ಸಿಂಗ್ ಅವರು 27 minutes 42 seconds ಅನ್ನ ತೆಗೆದುಕೊಂಡದಕ್ಕೆ ಇವರು ಒಲಿಂಪಿಕ್ಸ್ ನಿಂದ ಹೊರಗಡೆ ಉಳಿದಿದ್ದಾರೆ. ನೋಡಿ, ವೇಳೆ ಅನ್ನೋದಷ್ಟು ಮಹತ್ವದಲ್ಲ. ಜೀವನದಲ್ಲಿ ಹೇಳ್ತಾರೆ ಟೈಮ್ ಇಸ್ ಮನಿ, ವೇಳೆಯೇ ಮೌಲ್ಯ ಅಂತ. ನಾವು ನಮ್ಮ ವೇಳೆಯನ್ನ ಎಷ್ಟು ಸದ್ಬಳಕೆ ಮಾಡಿಕೊಳ್ಳುತ್ತೇವೋ, ನಮ್ಮ ವೇಳೆಯನ್ನ ದುರುಪಯೋಗ ಮಾಡಿಕೊಳ್ಳದೆ ನಾವು ಇಟ್ಟಿರ್ತಕ್ಕಂಥ ಗುರಿಯಲ್ಲಿ ವ್ಯತ್ಯವಾಗಿ ಮಾಡಿಸೋದು ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತೇವೆ, ಅವಾಗ ಆ ವೇಳೆ ನಮಗೂ ಕೂಡ ಒಂದು ಬೆಲೆಯನ್ನ ಕೊಡುತ್ತದೆ. ಈ ವ್ಯಕ್ತಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾನೆ, ಇವನ ತನ್ನ ಸೆಲ್ಫ್ ಡೆವಲಪ್ಮೆಂಟ್ ಗೆ ಸೆಲ್ಫ್ ಗ್ರೋತ್ ಆಗಿ ಟೈಮ್ ಅನ್ನ ಕೊಟ್ಟಿದ್ದಾನೆ. ಸೊ ವೇಳೆ ಕೂಡ ನಮ್ಗೆ ಸಪೋರ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಜೀವನದಲ್ಲಿ ಟೈಮ್ ಇಸ್ ಮೋಸ್ಟ್ ವ್ಯಾಲ್ಯೂಬಲ್ ಪ್ರಿಸಿಯಸ್ ಥಿಂಗ್ ಇನ್ ಅವರ್ ಲೈಫ್. ಸೊ ಯುಟಿಲೈಸ್ಡ್ ಇಟ್ ಅಂಡ್ ಗಾಟ್ ಸಕ್ಸೀಡ್. ಗೋ ಅಂಡ್ ಹ್ಯಾವ್ ದಿ ಸಕ್ಸೆಸ್. ಸೊ ಸಿಂಪಲ್ ಮೆಸೇಜ್. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ಗೆಳೆಯರೆ. ಇನ್ ವಿಚ್ ಸ್ಟೇಟ್ ಡಾಕ್ಟರ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಅನ್ವೀಲ್ಡ್? ಯಾವ ರಾಜ್ಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪ್ರತಿಮೆಯನ್ನ ಅನಾವರಣಗೊಳಿಸಲಾಗಿದೆ ಎಂಬ ಪ್ರಶ್ನೆಯನ್ನ ಕೇಳಲಾಗಿದೆ.
ಮೊದಲನೇ ಆಯ್ಕೆ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್, ಕರ್ನಾಟಕ. ಸರಿಯಾದ ಉತ್ತರ ಮ- ಅಂದ್ರ ಸರಿಯಾದ ಉತ್ತರ ಗೆಳೆಯರೆ ಆಂಧ್ರ ಪ್ರದೇಶ್. ಗೆಳೆಯರಲ್ಲಿ ವೈಎಸ್ ಜಗನ್ಮೋಹನ್ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಅವರು ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ಪ್ರೆಸೆಂಟಿಂಗ್ ದ ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಟು ದಿ ಪೀಪಲ್ ಆಫ್ ಇಂಡಿಯಾ, ದ ಪ್ರೈಡ್ ಆಫ್ ಆಂಧ್ರ ಪ್ರದೇಶ್, ಒಂದು ಆಂಧ್ರ ಪ್ರದೇಶದ ಗರ್ವ ಅಂತವನ್ನು ಕೂಡ ಅವ್ರು ಹೇಳಕ್ ಇಷ್ಟಪಡ್ತಿದ್ದಾರೆ. ಇದೇ ಮೂರ್ತಿಯನ್ನ ನೀವು ನೋಡಬಹುದು ಗೆಳೆಯರೆ. ಸೊ ಇದುವೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ. ಸೊ ಈ ಮೂರ್ತಿಯ ವಿಶೇಷತೆ ಏನೆಂದರೆ ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಆಲ್ಸೋ ನೋನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಮೃತಿ ವನಂ. ಗೆಳೆಯರಿ ನೆನಪಿನಲ್ಲಿರಲಿ, ಪೇಪರ್ ಅಲ್ಲಿ ಈ ತರ ಬರುವ ಕೂಡ ಶಕ್ಯತೆ ಇರುತ್ತದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಮೃತಿ ವನಂ ಎಂಬುದು ಯಾವ ರಾಜ್ಯದಲ್ಲಿ ಆ ಮೂರ್ತಿಯನ್ನ ಸ್ಥಾಪನೆ ಮಾಡಲಾಗಿದೆ ಎಂಬ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಸೊ ಸ್ಟ್ಯಾಂಡ್ಸ್ ಟಾಲ್ ಇನ್ ವಿಜಯವಾಡ, ಯಾವ ಆಂಧ್ರ ಪ್ರದೇಶದ ಯಾವ ಜಿಲ್ಲೆಯಲ್ಲಿ? ವಿಜಯವಾಡ ಜಿಲ್ಲೆಯಲ್ಲಿದೆ. ದಿಸ್ ರಿಮಾರ್ಕಬಲ್ ಸ್ಟ್ಯಾಚ್ಯೂ ಫೇಸ್ ಹೋಮೇಜ್ ಟು ದಿ ಬಿ ಆರ್ ಅಂಬೇಡ್ಕರ್, an Indian polymath, statesman, social reformer, and the father of the Indian Constitution. Here are the key details about this monument statue. Height: the statue itself reaches the impressive 125 meter. ಅಂದ್ರೆ ಈ ಬೇಸ್ ಇಂದ ಹಿಡಿದ್ರೆ, ಸೊ ಇಲ್ಲಿಂದ ಹಿಡಿದ್ರೆ ಇದು 125 ಮೀಟರ್ ಇದೆ. ಬಟ್ ಈ ಕನ್ಸಿಡರ್ ದಿಸ್ ಒನ್ ಇಸ್ ಟೋಟಲ್ 206 feet ಲಾಂಗ್. ಸೊ this makes the tallest ಅಂಬೇಡ್ಕರ್ ಸ್ಟ್ಯಾಚ್ಯೂ in the world. ಸೊ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿಯನ್ನ ಎಲ್ಲಿ ಅನಾವರಣ ಮಾಡಲಾಗಿದೆ ಎಂಬುದು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ. ಸ್ಟ್ಯಾಚ್ಯೂ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ ಅವರ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ ಎಂಬ ಮೂರ್ತಿಯನ್ನ ಅಥವಾ ಸ್ಟ್ಯಾಚ್ಯೂವನ್ನ ಎಲ್ಲಿ ಅನಾವರಣ ಮಾಡಲಾಗಿದೆ ಎಂಬ ಪ್ರಶ್ನೆ ನಾನು ನಿಮ್ಗೆ ಕೇಳ್ತೀನಿ. ಈ ಪ್ರಶ್ನೆಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಹಾಕಿ. ಸರಿಯಾದ ಉತ್ತರಕ್ಕೆ ನಾನು ತಮ್ ಮಾಡ್ತೀನಿ. ಓಕೆ. ಸೊ ಹಾಗಾದ್ರೆ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಅವ್ರು ಹೇಳ್ತಾರೆ, ದ ಪ್ರಾಮಿನೆಂಟ್ ಇಂಡಿಯನ್ ಲೀಡರ್ ಹೂ ಚಾಂಪಿಯನ್ ದಿ ಸೋಷಿಯಲ್ ಜಸ್ಟಿಸ್. ಎಲ್ಲರಿಗೂ ಗೊತ್ತು, ಭಾರತದ ಸಂವಿಧಾನದ ಪಿತಾಮಹ ಅಂತ ಕರಿತೀವಿ ನಮ್ಮ ಡಾಕ್ಟರ್ ಬಿ ಆರ್ ಸಾಹೇಬ್ ಅಂಬೇಡ್ಕರ್ಗೆ. ಸಾಮಾಜಿಕ ಕಲ್ಯಾಣದ ಬಗ್ಗೆ ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂತ ವ್ಯಕ್ತಿಯು ಮೂಲಭೂತ ಹಕ್ಕುಗಳನ್ನ ತಂದು ನಮ್ಮದೇ ಆದಂತಹ ಒಂದು ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಇದನ್ನ ಸಂವಿಧಾನ ನಿಮಗೆ ಈ ಹಕ್ಕುಗಳನ್ನ ನೀಡುತ್ತದೆ, ಇದಕ್ಕೆ ನೀವೇ ಮಾಲೀಕರಂತನೂ ಕೂಡ ಹೇಳುತ್ತೆ ಗೆಳೆಯರೆ. ಆಸ್ ದ ಚೀಫ್ ಆರ್ಕಿಟೆಕ್ಟ್ ಆಫ್ ಇಂಡಿಯಾಸ್ ಕಾನ್ಸ್ಟಿಟ್ಯೂಷನ್ ಈ ಸೆಕ್ಯೂರ್ಡ್ ದಿ ಫಂಡಮೆಂಟಲ್ ಲೀಗಲ್ ರೈಟ್ ಅಂಡ್ ಇಕ್ವಾಲಿಟಿ ಫಾರ್ ಸಿಟಿಜನ್. ಸೊ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ ಯಾವ ರಾಷ್ಟ್ರದಲ್ಲಿದೆ ಎಂಬುದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಕರೆಕ್ಟ್ ಅವರಿಗೆ ಹಾರ್ಟ್ ಸಿಂಬಲ್ ಕೊಡ್ತೀನಿ. ಓಕೆ. ಮುಂದಿನ ಪ್ರಶ್ನೆ, ವಿಚ್ ಏರ್ಪೋರ್ಟ್ ಓನ್ ದಿ ಬೆಸ್ಟ್ ಏರ್ಪೋರ್ಟ್ ಅವಾರ್ಡ್ ಅಟ್ ವಿಂಗ್ಸ್ ಇಂಡಿಯಾ 2024? ವಿಂಗ್ಸ್ ಇಂಡಿಯಾ 2024ರಲ್ಲಿ ಯಾವ ವಿಮಾನ ನಿಲ್ದಾಣ ಅತ್ಯುತ್ತಮ ವಿಮಾನ ನಿಲ್ದಾಣ ಪ್ರಶಸ್ತಿಯನ್ನಾಗಿ ಗೆದ್ದಿದ್ದು ತನ್ನ ಮಡಿಗೇರಿಸಿಕೊಂಡರು? ಮುಂಬೈ ವಿಮಾನ ನಿಲ್ದಾಣ, ಚೆನ್ನೈ ವಿಮಾನ ನಿಲ್ದಾಣ, ಬೆಂಗಳೂರು ವಿಮಾನ ನಿಲ್ದಾಣ, ಕೋಲ್ಕತ್ತಾ ವಿಮಾನ ನಿಲ್ದಾಣ. ಸರಿಯಾದ ಉತ್ತರಗಳೇ ಬೆಂಗಳೂರು ವಿಮಾನ ನಿಲ್ದಾಣ. ಸೊ ಇಲ್ಲಿ ನೋಡಬಹುದು, ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ನೀಡುವ ವಿಂಗ್ಸ್ ಇಂಡಿಯಾ 2024 ಅಲ್ಲಿ ಬೆಸ್ಟ್ ಏರ್ಪೋರ್ಟ್ ಅವಾರ್ಡ್ ಅನ್ನು, ಅತ್ಯುತ್ತಮ ವಿಮಾನ ನಿಲ್ದಾಣ ಪ್ರಶಸ್ತಿಯನ್ನು ಬೆಂಗಳೂರು ಏರ್ಪೋರ್ಟ್ ಮತ್ತು ಡೆಲ್ಲಿ ಏರ್ಪೋರ್ಟ್ ಎರಡು ಜಾಯಿಂಟ್ ಅವಾರ್ಡ್ ಆಗಿ ತನ್ನ ಮಡಿಗೇರಿಸಿಕೊಂಡಿದ್ದೇವೆ. ಹಾಗಾದ್ರೆ ಬೆಸ್ಟ್ ಏರ್ಲೈನ್ ಆಫ್ ದಿ ಇಯರ್ ವಿಸ್ತಾರ ಟಾಟಾ ಸ್ಕೈ ಏರ್ಲೈನ್ಸ್ ಲಿಮಿಟೆಡ್. ಬೆಸ್ಟ್ ಏವಿಯೇಷನ್ ಸರ್ವಿಸ್ ಪ್ರೊವೈಡರ್ ಜಿಎಂಆರ್ ಗ್ರೂಪ್. ಬೆಸ್ಟ್ ಕಾಂಟ್ರಿಬ್ಯೂಷನ್ ಆಫ್ ಆತ್ಮನಿರ್ಭರ್ ಭಾರತ್ ಜಾಯಿಂಟ್ ಅವಾರ್ಡ್ ಕೂಡ ಕೊಳ್ಳಲಾಗಿದೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಐಕಾನ್ ಆಫ್ ದಿ ಏವಿಯೇಷನ್ ಮಿಸ್ಟರ್ ರಾಹುಲ್ ಭಾಟಿಯಾ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದಿ ಗ್ಲೋಬಲ್ ಏವಿಯೇಷನ್ ಲಿಮಿಟೆಡ್. ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಗಳು ಇಂಪಾರ್ಟೆಂಟ್. ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಗಿವನ್ ಬೈ ವಿಂಗ್ಸ್ ಇಂಡಿಯಾ 2024 ಅಲ್ಲಿ ಐಕಾನಿಕ್ ವುಮೆನ್ ಇನ್ ಏವಿಯೇಷನ್ ಮಿಸ್ ತುಳಸಿ ಎನ್ ಮುರ್ಚಾದಾನಿ, former MD Blue Dart. Best state with a dedicated outlook for the aviation sector is government of Gujarat. ಇನ್ನು ಇಂಪಾರ್ಟೆಂಟ್ ಇದಾವೆ, ನಾನು ಸೊ ನೆಕ್ಸ್ಟ್ ಟೈಮ್ ಕವರ್ ಮಾಡ್ತೀನಿ. ಸೊ ವಿಂಗ್ಸ್ ಇಂಡಿಯಾ 2024 ಅನ್ನು ಯಾವ ಸಚಿವಾಲಯವು ನೀಡುತ್ತದೆ? ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ಅನ್ನೋದನ್ನ ಮರಿಬೇಡಿ ಗೆಳೆಯರೆ. ಸೊ ನಿಮ್ಮ ಮುಂದಿರತಕ್ಕಂತ ಪ್ರಶ್ನೆ, ಇಂಡಿಯಾಸ್ ಫಸ್ಟ್ ಗ್ರಾಫಿನ್ ಸೆಂಟರ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್? ಭಾರತದ ಮೊದಲ ಗ್ರಾಫಿನ್ ಕೇಂದ್ರವನ್ನ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಯಿತು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ಕೇರಳ, ಮಹಾರಾಷ್ಟ್ರ. ಸರಿಯಾದ ಉತ್ತರ ನಿಮ್ಮ ಮುಂದೆ ಇದೆ, ಕೇರಳ ರಾಜ್ಯದಲ್ಲಿ ಇಂಡಿಯಾಸ್ ಫಸ್ಟ್ ಗ್ರಾಫಿನ್ ಸೆಂಟರ್ ಸ್ಥಾಪನೆ ಮಾಡಲಾಗಿದೆ ಗೆಳೆಯರೆ. ಹಾಗಾದ್ರೆ ಗ್ರಾಫಿನ್ ಅನ್ನು ನೋಡಿದ್ರಿ, ಲೊಕೇಟೆಡ್ ಅಟ್ ಈ ಒಂದು ಕೇರಳದಲ್ಲಿ ಎಲ್ಲಿದೆ? ವಿಲೇಜ್ ಇನ್ ಕೋಚಿ ವಿಲೇಜ್ ಇನ್ ಕೇರಳ. ದ ಸೆಂಟರ್ ವಾಸ್, ಇದನ್ನ ಯಾರು ಸೇರಿ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ? ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ, ದ ಗವರ್ನಮೆಂಟ್ ಆಫ್ ಕೇರಳ, ಮಿನಿಸ್ಟ್ರಿ ಆಫ್ ಡಿಜಿಟಲ್, ದೆನ್ ಟಾಟಾ ಸ್ಟೀಲ್ ಲಿಮಿಟೆಡ್. ಈ ಮೂರು ಒಟ್ಟಿಗೆ ಬಂದು 2023ರಲ್ಲಿ ದ ಇಂಡಿಯಾಸ್ ಫಸ್ಟ್ ಗ್ರಾಫಿನ್ ಸೆಂಟರ್ ಅನ್ನು ಕೂಡ ಸ್ಥಾಪನೆ ಮಾಡುತ್ತಿದ್ದಾರೆ. ದ ಸೆಂಟರ್ ಏಮ್ಸ್ ಟು promote the research and development, product innovation, and capacity building in graphene and 2D material system. Graphene is known for its extraordinary electrical and electronic properties, and as per the latest research, it could replace the indium
and thereby bring down at the cost of OLED. OLED ಅಂದ್ರೆ organic light emitting diode screens in smartphones. Graphene has a good chemical stability, high electrical conductivity, and large surface area while being a ಟ್ರಾನ್ಸ್ಪರೆಂಟ್ ಅಂಡ್ ಲೈಟ್ ವೇಟ್. ಅಂದ್ರೆ ಗ್ರಾಫಿನ್ ಏನು ಇದಕ್ಕೆ ಒಳ್ಳೆಯ ಒಂದು ಕೆಮಿಕಲ್ ಸ್ಟೆಬಿಲಿಟಿಯನ್ನು ಹೊಂದಿದೆ, ಇದಕ್ಕೆ ಹೈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇದೆ ಮತ್ತು ಒಳ್ಳೆಯ ಲಾರ್ಜ್ ಸರ್ಫೇಸ್ ಏರಿಯಾ, ಇದು ತುಂಬಾ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಮತ್ತು ಲೈಟ್ ವೇಟ್ ಅನ್ನು ಕೂಡ ಹೊಂದಿದೆ. ಇದು ಗ್ರಾಫಿನ್ ಬಗ್ಗೆ. ಗ್ರಾಫಿನ್ ಅದ ಮೊದಲ ಗ್ರಾಫಿನ್ ಕೇಂದ್ರವನ್ನು ಯಾವ ರಾಜ್ಯ ಸ್ಥಾಪಿಸಿತು? ಕೇರಳ. ನೆಕ್ಸ್ಟ್ ಕ್ವಶನ್ ಗೆಳೆಯರೆ, ಕನ್ವರ್ಸೇಷನ್ ವಿತ್ ಔರಂಗಜೇಬ್ ರಾವೆಲ್ ರಿಟರ್ನ್ ಅಂದ್ರೆ ಕನ್ವರ್ಸೇಷನ್ ವಿತ್ ಔರಂಗಜೇಬ್ ಕಾದಂಬರಿಯನ್ನ ಬರೆದವರು ಯಾರು? ಅಶ್ವಿನಿ ಕುಮಾರ್, ಚಾರು ನಿವೇದಿತಾ, ರಘುರಾಮ್ ರಾಜನ್, ನಂದಿನಿ ಕೃಷ್ಣ. ಸರಿಯಾದ ಉತ್ತರ ಗೆಳೆಯರೆ ಚಾರು ನಿವೇದಿತಾ. ಇವರೇ ನೋಡಿ ಗೆಳೆಯರೆ, ಚಾರು ನಿವೇದಿತಾ ಅವರೇ ಬುಕ್ ಕನ್ವರ್ಸೇಷನ್ ವಿತ್ ಔರಂಗಜೇಬ್ ಎಂಬ ಕಾದಂಬರಿಯನ್ನ ಬರೆದಿದ್ದಾರೆ. ನೆಕ್ಸ್ಟ್ ಕ್ವಶನ್ ಇಸ್, when was ವರ್ಲ್ಡ್ ಕಬಡ್ಡಿ ಡೇ ಸೆಲೆಬ್ರೇಟೆಡ್? ವಿಶ್ವ ಕಬಡ್ಡಿ ದಿನವನ್ನ ಯಾವಾಗ ಆಚರಿಸಲಾಯಿತು? ಮಾರ್ಚ್ 24, ಮಾರ್ಚ್ 28, ಮಾರ್ಚ್ 23, ಮಾರ್ಚ್ 22. ಸರಿಯಾದ ಉತ್ತರಗಳೇ ಮಾರ್ಚ್ 24ರಂದು ವಿಶ್ವ ಕಬಡ್ಡಿ ದಿನವನ್ನ ಆಚರಿಸಲಾಯಿತು. ಸೊ ಈ ವರ್ಷದ ಪ್ರೋ ಕಬಡ್ಡಿ ಲೀಗ್ ಅನ್ನ 2024ರಲ್ಲಿ ಪ್ರೋ ಕಬಡ್ಡಿ ಲೀಗ್ ಅನ್ನು ಯಾರು ಗೆದ್ದಿದ್ರು? ಪುನೇರಿ ಪಲ್ಟನ್ ಅವರು ಗೆದ್ದಿದ್ದಾರೆ. ಹರಿಯಾಣ ಪ್ಯಾಂಥರ್ಸ್ ಅವರು ರನ್ನರ್ ಅಪ್ ಆಗಿದ್ದಾರೆ. ಸೊ ಕಬಡ್ಡಿ ವರ್ಲ್ಡ್ ಕಪ್ 2025 ಯಾವ ರಾಷ್ಟ್ರದಲ್ಲಿ ನಡೆಯಲಿದೆ? ಇಂಗ್ಲೆಂಡ್ ಅಲ್ಲಿ. ಹಾಗಾದ್ರೆ ಈ ವರ್ಷದ ಥೀಮ್ ಏನು? ವರ್ಲ್ಡ್ ಕಬಡ್ಡಿ ಡೇ ವೆಬ್ಸೈಟ್ ನಲ್ಲಿ ಹಾಕಿದ್ರು, ಕಬಡ್ಡಿ ಕ್ರಿಯೇಟೆಡ್ ಬೈ ಮೆನ್ ಬಟ್ ಪರ್ಫೆಕ್ಟೆಡ್ ಬೈ ವುಮೆನ್. ನೋಡಿ ಗೆಳೆಯರೆ, ಒಂದು ಕೋಟ್ ಇದೆಯಲ್ಲ, ಒಬ್ಬ ಪುರುಷನಿಗೆ ಶಿಕ್ಷಣವನ್ನ ನೀಡಿದರೆ ಆ ವ್ಯಕ್ತಿ ತನಗೆ ತಾನ ಶಿಕ್ಷಿತವಾಗಬಲ್ಲ. ಆದ್ರೆ ಒಬ್ಬ ಮಹಿಳೆಗೆ ಏನಾದ್ರೂ ಶಿಕ್ಷಣ ನೀಡಿದ್ರೆ ಅವಳು ಮುಂಬರುವ ಎಲ್ಲ ಪೀಳಿಗೆಗಳು ಕೂಡ ಶಿಕ್ಷಣವನ್ನ ನೀಡಬಹುದು. ಅದಕ್ಕೆ ಸ್ಟಾರ್ಟೆಡ್ ಕ್ರಿಯೇಟೆಡ್ ಬೈ ಮೆನ್ ಬಟ್ ಪರ್ಫೆಕ್ಟೆಡ್ ಬೈ ವುಮೆನ್. ವಾಹ್, ಏನ್ ಚೆನ್ನಾಗಿದೆ ಕೋಡ್ ನೋಡಿ. ಇದನ್ನು ಕೂಡ ನೀವು ವುಮೆನ್ ಎಂಪವರ್ಮೆಂಟ್ ಅಲ್ಲಿ ಕೂಡ ಆಸ್ ಅ ಕೋಟ್ ಅಂತ ಹಾಕ್ಬಹುದು. PSI ಎಸ್ಎ ಆಗಲಿ, UPSC ಎಸ್ಎ ಆಗಲಿ, KS ಎಸ್ಎ ಆಗಲಿ, ಇದನ್ನು ಕೂಡ ನೀವು ಮಾಡಬಹುದು. ಕಬಡ್ಡಿ ಕ್ರಿಯೇಟೆಡ್ ಬೈ ಮೆನ್, ಪರ್ಫೆಕ್ಟೆಡ್ ಬೈ ವುಮೆನ್. ಸೊ ವರ್ಲ್ಡ್ ಕಬಡ್ಡಿ ಡೇ ಮಾರ್ಚ್ 24, 2024. ಈ ಒಂದು ದಿನದಿಂದ ಮಾರ್ಚ್ 24 ವಿಶ್ವ ಕಬಡ್ಡಿ ದಿನವನ್ನ ಕೂಡ ಆಚರಣೆ ಮಾಡಲಾಗಿದೆ. ವರ್ಲ್ಡ್ ಕಬಡ್ಡಿ ಡೇ ನೆನಪಿನಲ್ಲಿಡಿ. ಸೊ ವಿಚ್ ಬ್ಯಾಂಕ್ ಲಾಂಚ್ಡ್ ಫ್ಲಾಶ್ ಪೇ ಫಾರ್ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ಸ್? ಕಾಂಟ್ಯಾಕ್ಟ್ಲೆಸ್ ಪಾವತಿಗಾಗಿ ಯಾವ ಬ್ಯಾಂಕ್ ಫ್ಲಾಶ್ ಪೇ ಸೇವೆಯನ್ನ ಪ್ರಾರಂಭಿಸಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ. ಏರ್ಟೆಲ್ ಪೇಮೆಂಟ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಯೆಸ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್. ಫೆಡರಲ್ ಬ್ಯಾಂಕ್ ಸರಿಯಾದ ಉತ್ತರಗಳೇ ನೋಡಿ. ಫ್ಲಾಶ್ ಪೇ ಫ್ರಮ್ ಫೆಡರಲ್ ಬ್ಯಾಂಕ್ ಇಸ್ ಡಿಸ್ಟಿಂಕ್ಟ್ ಟು ರುಪೇ ಸ್ಮಾರ್ಟ್ ಕೀ ಚೈನ್ ಡಿಸೈನ್ ಫಾರ್ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್. ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಗಳೇ ನೋಡಿ, ಕಾರ್ಡ್ ಕಾಂಟ್ಯಾಕ್ಟ್ಲೆಸ್ ಗಳಿದಾವೆ. ಆಮೇಲೆ ಕಾಂಟ್ಯಾಕ್ಟ್ಲೆಸ್ distinguishing itself as first of its kind. First of its kind with the NCMC technology. Federal Bank. So Flash Pay, the Rupee Smart Key Chain to aid the contactless payments. So which bank launched Flash Pay for contactless payment? That is a Federal Bank. So where will the women cricket T20 Asia Cup will be held? Next question is, where will be the women's cricket T20 Asia Cup will be held? ಮಹಿಳಾ ಕ್ರಿಕೆಟ್ T20 Asia Cup ಎಲ್ಲಿ ನಡೆಯಲಿದೆ? ಇಂಡಿಯಾ, ಬಾಂಗ್ಲಾದೇಶ್, ಶ್ರೀಲಂಕಾ, ಪಾಕಿಸ್ತಾನ್. ಸರಿಯಾದ ಉತ್ತರಗಳೇ ಶ್ರೀಲಂಕಾ ಟು ಹೋಸ್ಟ್ ವುಮೆನ್ ಏಷ್ಯಾ ಕಪ್ ಫ್ರಮ್ 19 ಜುಲೈ. ಇಂಡಿಯಾ, ಪಾಕಿಸ್ತಾನ್ ಇನ್ ಸೇಮ್ ಗ್ರೂಪ್. ಗೆಳೆಯರಿ, ಒಟ್ಟು ಏಷ್ಯಾ ಕಪ್ 9 ಏಷ್ಯಾ ಕಪ್ ಗಳು ನಡೆದಿದ್ದಾವೆ. ಅದರಲ್ಲಿ ಭಾರತವು 8 ಟೈಮ್ ವಿಜೇತರಾಗಿ ಹೊರಹೊಮ್ಮಿದ್ದಾರೆ. 1 ಟೈಮ್ ಭಾರತವು ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆ, ಅದು ಬಾಂಗ್ಲಾದೇಶ್ ಲಾಸ್ಟ್ ಇಯರ್. ಸೊ ಒಟ್ಟು 2000. ಸೊ ಹಾಗಾದ್ರೆ ಇದನ್ನ ಯಾವ ಮಂಡಳಿಯು ನಡೆಸುತ್ತೆ ಅಂದ್ರೆ ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ಕೂಡ ನಡೆಯುತ್ತೆ. ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ಬಗ್ಗೆ ನೋಡೋಣ. ದ ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ವಾಸ್ ಎಸ್ಟಾಬ್ಲಿಷ್ಡ್ ಆಸ್ ದ ಏಷಿಯನ್ ಕ್ರಿಕೆಟ್ ಕಾನ್ಫರೆನ್ಸ್ ಇನ್ 1983 at a meeting in New Delhi. In 1993 its name was changed to the Asian Cricket Council. ನಂತರ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಆಗಿ it is the apex body of men's and women's cricket in Asia. ಏಷ್ಯಾದಲ್ಲಿ ನಡೆದಿರತಕ್ಕಂತ ಕ್ರಿಕೆಟ್ ರಿಲೇಟೆಡ್ ಯಾವುದೇ ಒಂದು ಇದನ್ನಾಗಲಿ ಇದು ಏಷ್ಯಾ ಕಪ್ ನೋಡಿಕೊಳ್ಳಿ. ಅಂಡ್ is affiliated with the International Cricket Council. Member at present 25 countries are members of the ACC. The founding members of the ACC ಗೆಳೆಯರೆ ಯಾರು ಸೇರಿ ಇದನ್ನ ಗೆಳೆಯರೆ founding members of the ACC founding members are ಬಾಂಗ್ಲಾದೇಶ್, ಇಂಡಿಯಾ, ಮಲೇಷಿಯಾ, ಪಾಕಿಸ್ತಾನ್, ಸಿಂಗಾಪುರ್ ಅಂಡ್ ಶ್ರೀಲಂಕಾ. ಈ ಒಂದು ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಎಂದರೆ ಕೌಲಾಲಂಪುರ್, ಮಲೇಷಿಯಾ.
ಸೊ ಪ್ರೆಸಿಡೆಂಟ್ಸ್ ಯಾರಿದ್ದಾರೆ ಗೆಳೆಯರಿ? ಜೈಶಾ. ಗೆಳೆಯರಿ ಕೌಲಾಲಂಪುರ್ ಅಲ್ಲಿ ಇನ್ನೊಂದು ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಇದೆ. ಯಾವ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಇಂದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇದು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಮತ್ತು ಮುಂದಿನ ತಿಂಗಳಲ್ಲಿ ಅದು ಜೂನ್ ಜುಲೈಲಿ ನಡೆದಿರತಕ್ಕಂತ ವುಮೆನ್ ಏಷ್ಯಾ ಕ್ರಿಕೆಟ್ ಕಪ್ ಬಗ್ಗೆ ಕೂಡ ಮಾಹಿತಿ. So which state won the title of the boxing club ಥರ್ಡ್ ಬಾಕ್ಸಿಂಗ್ ಸಬ್ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್? ಮೂರನೇ ಬಾಕ್ಸಿಂಗ್ ಸಬ್ ಜೂನಿಯರ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಗೆದ್ದ ರಾಜ್ಯ ಯಾವುದು? ಗೆದ್ದಿದ್ದು ತನ್ನ ಮುಡಿಗೇರಿಸಿಕೊಂಡ ರಾಜ್ಯ ಯಾವುದು ಎಂಬ ಪ್ರಶ್ನೆಗಳಿದೆ. ಹರಿಯಾಣ, ಸಿಕ್ಕಿಂ, ಮಧ್ಯಪ್ರದೇಶ, ಅಸ್ಸಾಂ. ಸರಿಯಾದ ಉತ್ತರಗಳಿದೆ ಹರಿಯಾಣ ರಾಜ್ಯವು ತನ್ನ ಥರ್ಡ್ ಬಾಕ್ಸಿಂಗ್ ಸಬ್ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಅನ್ನು ಕೂಡ ಗೆದ್ದಿದೆ. ಹರಿಯಾಣ ಕ್ರೌನ್ಡ್ ಚಾಂಪಿಯನ್ಸ್ ಇನ್ ಥರ್ಡ್ ಸಬ್ ಜೂನಿಯರ್ ನ್ಯಾಷನಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ವಿತ್ 19 ಮೆಡಲ್ಸ್. ಒಟ್ಟು 19 ಮೆಡಲ್. ಇದರಿಂದ ಇಂಡಿವಿಜುವಲ್ ಕೂಡ ಹರಿಯಾಣನೇ ಗೆದ್ಕೊಂಡಿದ್ದಾರೆ. ಈ ಒಂದು ಥರ್ಡ್ ಬಾಕ್ಸಿಂಗ್ ಸಬ್ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಏನಾದ್ರು ಪ್ರಶ್ನೆ ಬಂದಲ್ಲಿ ಯಾವ್ದು ಇದನ್ನ ಬಿಟ್ಟು ಬೇರೆ ಕ್ವಶನ್ ಅದು ಕೂಡ ಹರಿಯಾಣ. ಆಲ್ಮೋಸ್ಟ್ ಎಲ್ಲ ಹರಿಯಾಣದವರಿಗೆ ಗೆದ್ಕೊಂಡಿರೋದು, ಅದಕ್ಕೋಸ್ಕರ. ಸೊ ದ್ಯಾಟ್ಸ್ ಟ್ರಿಕ್. ಫಸ್ಟ್ ಎವರ್ ನ್ಯೂಕ್ಲಿಯರ್ ಎನರ್ಜಿ ಸಮಿಟ್ ಹೆಲ್ಡ್ ಅಟ್, ಮೊಟ್ಟ ಮೊದಲ ಪ್ರಥಮ ಪರಮಾಣು ಶಕ್ತಿ ಶೃಂಗಸಭೆಯನ್ನ ಎಲ್ಲಿನ ಆಯೋಜಿಸಲಾಗಿತ್ತು ಎಂಬ ಪ್ರಶ್ನೆಯನ್ನ ಕೇಳಲಾಗಿದೆ. ವಾಷಿಂಗ್ಟನ್, ಬ್ರುಸೆಲ್, ಪ್ಯಾರಿಸ್, ಲಂಡನ್. ಯಾವ ರಾಜ್ಯದಲ್ಲಿ ಗೆಳೆಯರೆ? ಸಾರಿ, ಯಾವ ರಾಷ್ಟ್ರ? ವಾಷಿಂಗ್ಟನ್, ಬ್ರುಸೆಲ್. ನೋಡೋಣ ಆನ್ಸರ್. ಇದು ಒಂದು ದ ನ್ಯೂಕ್ಲಿಯರ್ ಎನರ್ಜಿ ಸಮಿಟ್ ಬ್ರುಸೆಲ್ ಅಲ್ಲಿ ನಡೆಯಲಾಗಿತ್ತು. ಯಾರು ಸೇರಿ ನಡೆಸಿದ್ರು? ದ ಫಸ್ಟ್ ಎವರ್ ನ್ಯೂಕ್ಲಿಯರ್ ಎನರ್ಜಿ ಸಮಿಟ್ ಜಾಯಿಂಟ್ಲಿ ಆರ್ಗನೈಸ್ಡ್ ಬೈ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂಡ್ ಬೆಲ್ಜಿಯನ್ ಗವರ್ನಮೆಂಟ್ ಟುಕ್ ಪ್ಲೇಸ್ ಇನ್ ಬ್ರುಸೆಲ್ಸ್ on March 21, 2024. Nuclear energy powering tomorrow today. So Nuclear Energy Summit 2024. ಇದು ಆ ವೆಬ್ಸೈಟ್ ನ ಲೋಗೋ. So the first ever nuclear energy summit jointly organized by International Atomic Energy Agency and the Belgian government took place in Brussels on March 21, 2024. ಹಾಗಾದ್ರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಬಗ್ಗೆ ನೋಡೋಣ. ಇದು ಒಂದು ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್. ಇದರ ಸ್ಥಾಪನೆ 1957 ಇದರ ಮುಖ್ಯ ಕಚೇರಿ ವಿಯೆನ್ನಾ, ಆಸ್ಟ್ರೇಲಿಯಾ. ಒಟ್ಟು ಸದಸ್ಯರು 178 ಸದಸ್ಯ ರಾಷ್ಟ್ರಗಳು ಹೊಂದಿದೆ. 178 ಸದಸ್ಯಗಳನ್ನ ಹೊಂದಿದೆ. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕೊರಿಯಾ, People Republic of Korea joined in International Atomic Energy Agency in 1974 but withdrew its membership in 1994. So ಭಾರತವು ಸದಸ್ಯತ್ವವನ್ನು ಹೊಂದಿದೆಯಾ? Yes. India is a member of the International Atomic Energy Agency. So next, who has been appointed the Tate Modern South Asia Acquisition Committee? Anushka Sharma, Sonam Kapoor, Alia Bhatt, Deepika Padukone. ಸರಿಯಾದ ಉತ್ತರಗಳೇ ಸೋನಂ ಕಪೂರ್. ಸೋನಂ ಕಪೂರ್ becomes only Indian actor only Indian till now. ಟಾಟೆ ಮಾಡರ್ನ್ ಸೌತ್ ಏಷ್ಯನ್ ಅಕ್ವಿಸಿಷನ್ ಕಡಿತ ಟಾಟೆ ಮಾಡರ್ನ್ ಕಮಿಟಿ ಯಾರು ಕೂಡ ಸದಸ್ಯತ್ವವನ್ನು ಹೊಂದಿರಲಿಲ್ಲ ಅಥವಾ ಮೆಂಬರ್ ಆಗಿ ಅಪಾಯಿಂಟ್ಮೆಂಟ್ ಆಗಿರಲಿಲ್ಲ. ದ ಫಸ್ಟ್ ಟೈಮ್ Sonam Kapoor become only Indian actor to be inducted as a member by prestigious art museum Tate Modern. And ಎಲ್ಲಿದೆ ಗೆಳೆಯರಿದು? ಟಾಟೆ ಮಾಡರ್ನ್ ಸೌತ್ ಏಷ್ಯಾ ಅಕ್ವಿಸಿಷನ್ ಕಮಿಟಿ ಅಥವಾ ಸೊ ಟಾಟೆ ಮಾಡರ್ನ್ ಎಲ್ಲಿರೋದು? ಯಾವ ರಾಜ್ಯ? ಲಂಡನ್ ಅಲ್ಲಿ, ಯುನೈಟೆಡ್ ಕಿಂಗ್ಡಮ್ ಆಫ್ ಲಂಡನ್ ಅಲ್ಲಿ ಇರ್ತಕ್ಕಂಥದ್ದು. ಇದು ಸೋನಂ ಕಪೂರ್. ಇದಕ್ಕೆ ಟಾಟೆ ಮಾಡರ್ನ್ ಸೌತ್ ಏಷ್ಯಾ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಟು ದಿ ಟಾಟೆ ಮಾಡರ್ನ್ ಸೌತ್ ಏಷ್ಯಾ ಅಕ್ವಿಸಿಷನ್ ಕಮಿಟಿ ಅಂದ್ರೆ ಸೋನಂ ಕಪೂರ್ ಅವರು. According to the Brand Finance 2024 report, which brand is the world largest insurance brand? LIC, Ping An, Kiata Life Insurance, NRMA. ಸರಿಯಾದ ಉತ್ತರ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ the Indian insurance company ಗೆಳೆಯರೆ. It's the LIC world strongest insurance brand finance insurance report. So ಗೆಳೆಯರಿ ನೋಡಿ ಎಷ್ಟಿದೆ. The report said that LIC brand value remains stood at United States $9.8 billion, accompanied by the brand strength index score at 8.83. 8.83 ಸ್ಕೋರ್ ಗಳಿಸುವಷ್ಟರಲ್ಲಿ LIC ವರ್ಲ್ಡ್ ಸ್ಟ್ರಾಂಗೆಸ್ಟ್ ಇನ್ಶೂರೆನ್ಸ್ ಬ್ರ್ಯಾಂಡ್ ಕಂಪನಿ ಆಗಿದೆ. ಅಂಡ್ ಅಸೋಸಿಯೇಟೆಡ್ ವಿತ್ AAA ಬ್ರ್ಯಾಂಡ್ ರೇಟಿಂಗ್. AAA ಬ್ರ್ಯಾಂಡ್ ರೇಟಿಂಗ್ ಅನ್ನು ಕೂಡ ಹೊಂದಿದೆ. ಇದು ವರ್ಲ್ಡ್ ಸ್ಟ್ರಾಂಗೆಸ್ಟ್ ಇನ್ಶೂರೆನ್ಸ್ ಕೂಡ ಬ್ರ್ಯಾಂಡ್ ಅನ್ನು ಕೂಡ ಹೊಂದಿದೆ. ಇದು ಬ್ರ್ಯಾಂಡ್ ಇನ್ ವರ್ಲ್ಡ್ ಸ್ಟ್ರಾಂಗೆಸ್ಟ್ ಇನ್ಶೂರೆನ್ಸ್ ಬ್ರ್ಯಾಂಡ್. ಸೊ ಇದನ್ನ ಯಾರು? ಬ್ರ್ಯಾಂಡ್ ಫೈನಾನ್ಸ್ 2024 ರಿಪೋರ್ಟ್. ಇದು ಒಂದು ಸಂಸ್ಥೆ. ಈ ಸಂಸ್ಥೆ ಬ್ರ್ಯಾಂಡ್ ಫೈನಾನ್ಸ್ ಅನ್ನೋದೇ ಒಂದು ಸಂಸ್ಥೆ, ಅವರೇ ಕೂಡ ಇದನ್ನ ರಿಲೀಸ್ ಮಾಡ್ತಾರೆ. ಇದು ಬ್ರ್ಯಾಂಡ್ ಫೈನಾನ್ಸ್
ತುಂಬಾ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಕೂಡ ಆಡಿಟ್ ಎಲ್ಲ ಮಾಡುತ್ತೆ. ಸೊ ಅಲ್ಲಿ ಅವರು ಈ ಒಂದು ಒಂದು ಬ್ರಾಂಡ್ 500 ಎಂಬ ಕಂಪನಿಗಳ ರಿಪೋರ್ಟ್ ಅನ್ನ ರಿಲೀಸ್ ಮಾಡ್ತಾ ಇರ್ತಾರೆ ಆನ್ಯುವಲಿ. ಸೊ ಅದರಲ್ಲಿ ಬ್ರಾಂಡ್ 100 ಅಲ್ಲಿ ಕೂಡ LIC ಇದೆ. ಸೊ ಇದು LIC ಬಗ್ಗೆ. So Baltimore Francis Key Scott Bridge recently seen in news is located in which which side of the country? Which country? So France, Germany, Italy, America. ಸರಿಯಾದ ಉತ್ತರಗಳೇರಿ ಅಮೆರಿಕಾ. ನೋಡಿರ್ಬೋದು ಒಂದು ವಾರದಿಂದ ಒಂದು ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿತ್ತು ಬಿಕಾಸ್ ಆಫ್ ಸಿಪ್. ದೊಡ್ಡ ಹಡಗು ಬಂದು ಆ ಬ್ರಿಡ್ಜ್ಗೆ ಡಿಕ್ಕಿ ಹೊಡೆದ್ರಿಂದ ಆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿತ್ತು. ಆ ಬ್ರಿಡ್ಜ್ ಹೆಸರು ಬಾಲ್ಟಿಮೋರ್ ಫ್ರಾನ್ಸಿಸ್ ಕೀ ಸ್ಕಾಟ್ ಬ್ರಿಡ್ಜ್ ಅಂತ ಕೇಳೋದು. ಇದು ಫ್ರಾನ್ಸಿಸ್ ಸ್ಕಾಟ್ ಕೀ ಬ್ರಿಡ್ಜ್ ಅಕ್ರಾಸ್ ದಿ ಯಾವ ರಿವರ್ ಮೇಲೆ? ಪ್ಯಾಟಪಾಸ್ಕೋ ರಿವರ್. ಇದನ್ನು ಕೂಡ ಕೇಳಬಹುದು. ಪ್ಯಾಟಪಾಸ್ಕೋ ರಿವರ್ sometimes seen in news is in which country? ಅಮೆರಿಕಾ, ಫ್ರಾನ್ಸ್, ಜರ್ಮನಿ, ಇಟಲಿ. ಈ ತರ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಸೊ ಇದು ಏನಿದೆ ಪ್ಯಾಟಪಾಸ್ಕೋ ಫ್ರಾನ್ಸ್ ಸ್ಕಾಟ್ ಕೀ ಬ್ರಿಡ್ಜ್ ಅಕ್ರಾಸ್ ದಿ ಪ್ಯಾಟಪಾಸ್ಕೋ ರಿವರ್ ಬಿಟ್ವೀನ್ ಬಾಲ್ಟಿಮೋರ್ ಅಂಡ್ ಡುಂಡಾಲಕ್, ಮ್ಯಾರಿಲ್ಯಾಂಡ್, ಯುನೈಟೆಡ್ ಸ್ಟೇಟ್ಸ್. ಯಾವ ರಾಷ್ಟ್ರದಲ್ಲಿ ಇದೆ? ಅಮೆರಿಕಾದಲ್ಲಿ ಇದೆ. ಸೊ ಇದಕ್ಕೆ ಒಂದು ಇಂಡಿಯನ್ ಕ್ರೌ ಹೊಂದಿರತಕ್ಕಂತ ಶಿಪ್ಗಳು ಬಂದು ಡಿಕ್ಕಿ ಹೊಡೆಯೋದ್ರಿಂದ ಈ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದೆ. ಇನ್ನು ಕೂಡ ರೆಸ್ಕ್ಯೂವಿಂಗ್ ಆಪರೇಷನ್ ನಡೀತಾ ಇದೆ. 6 ಜನರು ಅಥವಾ 6ಕ್ಕಿಂತ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಎಂಬ ಸಂಶಯ ಇದೆ. ಬಟ್ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ ಏನಿದೆ ಅಂತೇಳಿ. ಸೊ ಅದಕ್ಕೆ ಬಾಲ್ಟಿಮೋರ್ ಫ್ರಾನ್ಸಿಸ್ ಕೀ ಸ್ಕಾಟ್ ಸಮಟೈಮ್ಸ್ ಸೀನ್ ಇನ್ ನ್ಯೂಸ್. ಅವ್ನು ಬ್ರಿಡ್ಜ್ ಕೊಳ್ಳಾರದು ಇಲ್ಲೇ ಇದೇ ಇರಬಹುದು. ಬಾಲ್ಟಿಮೋರ್ ಫ್ರಾನ್ಸಿಸ್ ಕೀ ಸ್ಕಾಟ್ ಸಮಟೈಮ್ಸ್ ಸೀನ್ ಇನ್ ನ್ಯೂಸ್. ಈ ತರ ಒಂದು ಸಿಂಪಲ್ ಅದಕ್ಕೆ ಬ್ರಿಡ್ಜ್, ಮೆಟೋರಿಯರ್ ಈ ತರ ಪ್ರಶ್ನೆಗಳು ಅದು ಬ್ರಿಡ್ಜ್ ಕೂಡ ಆಗಿದೆ. ಇದು ಒಂದು ಬ್ರಿಡ್ಜ್. ಹಾಗಾದ್ರೆ ಅಮೆರಿಕಾದಲ್ಲಿ ಇದೆ. ಇದು ಯಾವ ನದಿಯ ಮೇಲೆ ಇದನ್ನ ಕಟ್ಟಲಾಗಿದೆ? ಪ್ಯಾಟಪಾಸ್ಕೋ ರಿವರ್ ಮೇಲೆ. ಸಾರಿ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ MD ಆರ್ CEO ಆಫ್ ದಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಎಂಬ ಪ್ರಶ್ನೆಗಳಿದೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದ MD ಆರ್ CEO ಆಗಿ ಯಾರನ್ನ ನೇಮಕ ಮಾಡಲಾಗಿದೆ? PJ ಕುರಿಯನ್, ಅಶೋಕ್ ವಾಸ್ವಾನಿ, ದೇವದತ್ತ ಚಂದ್, ವಿಧು ಸಕ್ಸೇನಾ. ಸೊ ನೋಡಬಹುದು, ನಿಧು ಸಕ್ಸೇನಾ ಅವರನ್ನ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ MD ಮೆಂಬರ್ ಆಫ್ ಡೈರೆಕ್ಟರ್ ಅಂಡ್ CEO ಆಗಿ ನೇಮಕ ಮಾಡಿಕೊಂಡಿದ್ದಾರೆ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ನೇಮಕ ಮಾಡಿದ್ದಾರೆ. ಸೊ ಸಕ್ಸೇನಾ ಪ್ರಸ್ತುತ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ CEO ಆಗಿ ಕೆಲಸವನ್ನ ಮಾಡ್ತಿದ್ದು. ಈಗ ಈ ಸಕ್ಸೇನಾ ಅವರು ಬರೋಕ್ಕಿಂತ ಮುಂಚೆ MN ರಾಜೀವ್ ಅವರು ಈ ಸ್ಥಾನಕ್ಕೆ MD ಮತ್ತು CEO ಆಗಿದ್ದರು. ಈಗ ಅವರ ಪದಕ್ಕೆ ಅವರ ಚೇರಿಗೆ ಈಗ ನಿಧು ಸಕ್ಸೇನಾ ಅವರು ಬರ್ತಾ ಇದ್ದಾರೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ MD ಅಂಡ್ CEO ಆಗಿ ನೇಮಕಗೊಂಡಿದ್ದಾರೆ. ಹೂ ಹ್ಯಾಸ್ ಟೇಕನ್ ಆಸ್ ದಿ ಜುಡಿಷಿಯಲ್ ಮೆಂಬರ್ ಆಫ್ ದಿ ಲೋಕಪಾಲ ನ್ಯಾಯಾಂಗದ ಸದಸ್ಯರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದರು? ಅಜಯ್ ತಿರ್ಕಿ ಅಂತಾನು ಕರೀಬಹುದು. ಟಿರ್ಕಿ ಅಂದ್ರೆ ರಿತುರಾಜ್ ಅವಸ್ಥಿ, ಪಂಕಜ್ ಕುಮಾರ್, ನಿತಿನ್ ಅಗರ್ವಾಲ್. ಸರಿಯಾದ ಉತ್ತರಗಳೇ ಜಸ್ಟಿಸ್ ರಿತುರಾಜ್ ಅವಸ್ಥಿ, ಜುಡಿಷಿಯಲ್ ಮೆಂಬರ್ ಲೋಕಪಾಲ್ ಆಫ್ ಇಂಡಿಯಾ. ಇವ್ರು ನೋಡಿ, ಜಸ್ಟಿಸ್ ರಿತುರಾಜ್ ಅವಸ್ಥಿ ಅವರು ಕೂಡ ಕರ್ನಾಟಕ ಹೈಕೋರ್ಟ್ ನ ಜಡ್ಜ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಇವರು ವಿಭಿನ್ನ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಅನುಭವವನ್ನು ಕೂಡ ಹೊಂದಿದ್ದಾರೆ. ಸೊ ಅದಕ್ಕೋಸ್ಕರ ಶ್ರೀ ಪಂಕಜ್ ಕುಮಾರ್ ಅಂಡ್ ಶ್ರೀ ಅಜಯ್ ಟರ್ಕಿ ಟೇಕನ್ ಓತ್ ಆಸ್ ಅ ಮೆಂಬರ್. ಹಂಗೆ ಜಸ್ಟಿಸ್ ರಿತುರಾಜ್ ಅವಸ್ಥಿ ಅವರು ಜುಡಿಷಿಯಲ್ ಮೆಂಬರ್ ಆಗಿ ಓತ್ವನ್ನ ತೆಗೆದುಕೊಂಡರೆ ಲೋಕಪಾಲ್ ಆಫ್ ಇಂಡಿಯಾ. ಸೊ ಇವ್ರೆ ಕನ್ವಾಲಿಕರ್ ಈಸ್ ಅ ಕನ್ವಾಲಿಕರ್. ಸೊ ಇವರು ಲೋಕಪಾಲ್ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಸೊ ಅಜಯ್ ಟರ್ಕಿ, ರಿತುರಾಜ್ ಅವಸ್ಥಿ, ಅಜಯ್ ಟರ್ಕಿ ಮತ್ತು ರಿತುರಾಜ್ ಅವಸ್ಥಿ ಅವರು ಜುಡಿಷಿಯಲ್ ಮೆಂಬರ್, ಪಂಕಜ್ ಕುಮಾರ್ ಮತ್ತು ನಿತಿನ್ ಅಗರ್ವಾಲ್ ಆಸ್ ಅ ಮೆಂಬರ್ ಆಗಿ ಓತನ್ನ ನಿನ್ನೆ ತೆಗೆದುಕೊಂಡಿದ್ದಾರೆ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ವಿಚ್ ಸ್ಪೇಸ್ ಏಜೆನ್ಸಿ ಇಸ್ ಲಾಂಚಿಂಗ್ ದ ಸ್ಟಾರ್ಟ್ 2024 ಪ್ರೋಗ್ರಾಮ್ ಟು ಇನ್ಸ್ಪೈರ್ ದ ಯೂತ್ ಇನ್ ಸ್ಪೇಸ್ ಸೈನ್ಸಸ್? ಬಾಹ್ಯಾಕಾಶ ವಿಜ್ಞಾನದಲ್ಲಿ ಯುವಕರನ್ನ ಪ್ರೇರೇಪಿಸಲು ಅಥವಾ ಉತ್ತೇಜಿಸಲು ಸ್ಟಾರ್ಟ್ 2024 ಎಂಬ ಕಾರ್ಯಕ್ರಮವನ್ನ ಯಾವ ಬಾಹ್ಯಾಕಾಶವು ಪ್ರಾರಂಭಿಸುತ್ತಿದೆ? ಸೊ ನಾಸಾ, ಇಸ್ರೋ, ಜಾಕ್ಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಸರಿಯಾದ ಉತ್ತರಗಳೇ ಇಸ್ರೋ. ಸೊ ಸ್ಟಾರ್ಟ್ ಅಂದ್ರೆ ಏನು? ಸ್ಪೇಸ್ ಸೈನ್ಸ್ ಅಂಡ್ T ಅಂದ್ರೆ ಟೆಕ್ನಾಲಜಿ, A ಅಂದ್ರೆ ಅವೇರ್ನೆಸ್, ಅಲ್ಲಿ R ಕೂಡ ಅವೇರ್ನೆಸ್ ಇದೆ, T ಅಂದ್ರೆ ಟ್ರೈನಿಂಗ್. ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವೇರ್ನೆಸ್ ಟ್ರೈನಿಂಗ್ ಡ್ಯೂರಿಂಗ್ 15 ಏಪ್ರಿಲ್ ಟು 13 ಮೇ. ಇದು ಆನ್ಲೈನ್ ಮೋಡ್ ಆಗಿದೆ. ಅಂದ್ರೆ ಸ್ಪೇಸ್ ಸೈನ್ಸ್ ಅಲ್ಲಿ ಯುವಕರನ್ನ ಉತ್ತೇಜಿಸಲು, ಯುವಕರನ್ನ ಆಸಕ್ತಿ ಹೊಂದಿಸಲು, ಯುವಕರನ್ನ ಸ್ಪೇಸ್ ಸೈನ್ಸ್ ಅಲ್ಲಿ ಸೆಳೆಯಲು ಈ ಒಂದು
ಇಸ್ರೋ ಈ ಯೋಜನೆಯನ್ನ ಪ್ರಾರಂಭಿಸಿದೆ. ಸೊ ಇಸ್ರೋ ಲಾಂಚೆಸ್ ಸ್ಟಾರ್ ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ಸ್ಪೇಸ್ ಸೈನ್ಸ್ ಎಂಥೂಸಿಯಾಸ್ಟ್. ಸೊ ಇತ್ತೀಚೆಗೆ ಲಾಸ್ಟ್ ರವಿವಾರದಿಂದ ಇಲ್ಲಿಯವರೆಗೆ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ ಗಳ ಬಗ್ಗೆ ನೋಡಿ. ಡೈರೆಕ್ಟರ್ ಜನರಲ್ ಆಫ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸದಾನಂದ ಡಾಟೆ ಇವರು ಮಹಾರಾಷ್ಟ್ರದವರಾಗಿದ್ದರು. ಈಗ ನ್ಯಾಷನಲ್ ಏನಾಗಿದೆ ಡಿಜಿ ಆಗಿ ಕಾರ್ಯವನ್ನ ವಹಿಸಿಕೊಂಡಿದ್ದಾರೆ. ಸೊ ಬ್ರಾಂಡ್ ಅಂಬಾಸಿಡರ್ ಆಫ್ ಎವ್ರಿಡೇ ನೀರಜ್ ಚೋಪ್ರಾ. ಡೈರೆಕ್ಟರ್ ಆಫ್ ದಿ ಯುಪಿಎಸ್ಸಿ ಹಂಸ್ ಮಿಶ್ರಾ. ಇಂಡಿಯಾಸ್ ಬ್ರಾಂಡ್ ಅಂಬಾಸಿಡರ್ ಟು ಮ್ಯಾನ್ಮಾರ್ ಅಭಯ್ ಠಾಕೂರ್. FIS ಫೆಡರೇಷನ್ ಆಫ್ ಇಂಡಿಯನ್ ಹಾಕಿ ಅಥ್ಲೆಟ್ಸ್ ಕಮಿಟಿ ಕೋ ಚೇರ್ಮನ್ PR ಶ್ರೀಜೇಶ್. ನ್ಯೂ ಪ್ರೆಸಿಡೆಂಟ್ ಆಫ್ ಸೆನೆಗಲ್ ಸಿರು ಡೈಮೊಯ್ ಫಾಯೆ ಇವರು ಕೂಡ ನ್ಯೂ ಅಪಾಯಿಂಟ್ಮೆಂಟ್ ಫ್ರಮ್ ಲಾಸ್ಟ್ ಮಂಡೇ ಟು ದಿಸ್ ಟಿಲ್ ನೌ. ಸೊ ಇನ್ ನ್ಯೂಸ್ ಅಲ್ಲಿ ಜಾಯ್ ಅವಾರ್ಡ್ 2024 ಯಾರಿಗೆ ದೊರೆತಿದೆ? ಫಸ್ಟ್ ಇಂಡಿಯನ್ ವುಮೆನ್ ಟು ಬ್ಯಾಗ್ ದಿಸ್ ಅವಾರ್ಡ್ ದಟ್ ಇಸ್ ಅಲಿಯಾ ಭಟ್ ಅವರು ಸಿಕ್ಕಿದೆ. ಇಂಡಿಯಾಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಲಕ್ನೋ. ಓಲಾಸ್ ಫಸ್ಟ್ AI ಮಾಡೆಲ್ ಫಾರ್ ಇಂಡಿಯಾ ಕ್ರಟ್ರಿಯಂ. AI based app to promote a multilingualism in education ಅನುವಾದಿನಿ. AI ODC's program ಮೈಕ್ರೋಸಾಫ್ಟ್. ಪೋರ್ಚುಗಲ್ ಪ್ರೈಮ್ ಮಿನಿಸ್ಟರ್ ಲೂಯಿಸ್ ಮಾಂಟಿನಿಯಾಗ್ರೋ. ದೋಲ್ ಜಾತ್ರಾ ಫೆಸ್ಟಿವಲ್ ಯಾವ ರಾಜ್ಯದ್ದು? ವೆಸ್ಟ್ ಬೆಂಗಾಲ್. ಸಿಗ್ಮೋ ಫೆಸ್ಟಿವಲ್ ಗೋವಾ. ವರ್ಲ್ಡ್ ಥಿಯೇಟರ್ ಡೇ 27 ಮಾರ್ಚ್. ಏಬೆಲ್ ಪ್ರೈಸ್ 2024. ಇದು ಗೆಳೆಯರೆ ಇಸ್ ಈಕ್ವಲ್ ಟು ನೋಬೆಲ್ ಪ್ರೈಸ್. ಏಬೆಲ್ ಪ್ರೈಸ್ 2024 ಮ್ಯಾಥಮೆಟಿಕ್ಸ್ ಫೀಲ್ಡ್ ಅಲ್ಲಿ ಕೊಡುತ್ತದೆ. ಯಾರಿಗೆ ಕೊಟ್ಟಿದ್ದಾರೆ? ಮೈಕಲ್ ತಲಗಡೆ. ಈ ಮೈಕಲ್ ತಲಗಡರು ಪ್ರೊಬಾಬಿಲಿಟಿಯಲ್ಲಿ ಕೆಲಸ ಮಾಡಿ ಯಶಸ್ಸನ್ನ ಗಳಿಸಿದ್ದರಿಂದ ಅವರಿಗೆ ಮೈಕಲ್ ತಲಗಡರು ಈ ಪ್ರಶಸ್ತಿಯನ್ನು ನೀಡಲಾಗಿದೆ. 148 ಇಂಟರ್ನಲ್ ಪಾರ್ಲಿಮೆಂಟರಿ ಯೂನಿಯನ್ ಮೀಟಿಂಗ್ ಎಲ್ಲಿ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಜರುಗಲಿದೆ. ಸೊ ಗಳಿಗರೆ ಇವತ್ತಿನ ಒಂದು ವಾರದ ಪ್ರಚಲಿತ ವಿದ್ಯಮಾನಗಳು ಮತ್ತು ಪ್ರಚಲಿತ ಘಟನೆಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇಂಪಾರ್ಟೆಂಟ್ ಕ್ವಶನ್ಗಳು. ಈ ನಮ್ಮ ಈ ಒಂದು ಇನಿಷಿಯೇಟಿವ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಕಮೆಂಟ್, ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ. ಸೊ ಹಾಗೇನಾದ್ರೂ ನೀವು ನಮ್ಮ ಹಿಂದಿನ ವಿಡಿಯೋಗಳನ್ನ ನೀವೇನಾದ್ರೂ ನೋಡಿದ್ದಲ್ಲಿ ಪ್ಲೀಸ್ ನೋಡಿ. ಹಾಗೆ ಸ್ಟೇಟ್ ಅಫೇರ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ಗೆ ಹಿಟ್ ಮಾಡೋದನ್ನ ಮರಿಬೇಡಿ ಹೇಳ್ತಾ ಇವತ್ತಿನ ನಮ್ಮ ಸೆಷನ್ ಅನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಭಾರತ ಮಾತೆ. ನಮಸ್ಕಾರ, ಧನ್ಯವಾದಗಳು.